ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕೂಟವನ್ನು ಏರ್ಪಡಿಸಿ ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. BBTH ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂಥ ಅಂಶ ಇದು. ಮತ್ತೊಂದು ಸಾರಿ ಕೇಳಿ. ಕೂಟವನ್ನು ಏರ್ಪಡಿಸಿ ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಕ್ರೈಸ್ತ ಸಮಾಜದಲ್ಲಿ ಈ ಕೂಟಗಳು ನಡೀತಾ ಇರುತ್ತೆ. ಯಾವ ಕೂಟ ಅಂತ ನೋಡುವಾಗ, ಯಾರಾದರೂ ಮರಣ ಹೊಂದಿದಾಗ ಮನೆಯಲ್ಲಾಗಿರ್ಬೋದು, ಇಲ್ಲಾಂದರೆ ಸಭೆಯಲ್ಲಿ ಆಗಿರ್ಬೋದು, ಮರಣ ಹೊಂದಿದಾಗ ಪ್ರಾರ್ಥನೆ ಕೂಟಗಳು ನಡೀತಾ ಇರುತ್ತೆ. ಪ್ರಾರ್ಥನೆ ಕೂಟಗಳು ನಡಿಬೇಕು. ಪ್ರಾರ್ಥನೆ ಕೂಟಗಳು ನಡಿಬೇಕು. ಆದರೆ ಆ ಕೂಟದಲ್ಲಿ ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ ಅಂತ. ಕೂಟಗಳು ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಲ್ಲ. ಸಭೆಗಳನ್ನು ಏರ್ಪಡಿಸಿ ಅಲ್ಲಿ ದೇವರ ಸಂದೇಶವನ್ನು ಕೊಟ್ಟು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನಡಿಬೇಕು. ಆದರೆ ಸತ್ತವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರಲ್ಲ, ಅದು ವಾಕ್ಯದ ಪ್ರಕಾರ ಸರಿನಾ ತಪ್ಪ ಎಂಬ ಸಂಗತಿಯನ್ನು ಈ ದಿನ ನಾವು ತಿಳ್ಕೊಳ್ಬೇಕು. ಪ್ರಾರ್ಥನೆ ಕೂಟಗಳು ಪ್ರಿಯರಾದ ದೇವರ ಮಕ್ಕಳಿರ ಪ್ರತಿ ವಾರ ನಡೆಯುತ್ತೆ, ಪ್ರತಿ ದಿನಗಳು ನಡೆಯುತ್ತೆ, ಮನೆಯಲ್ಲಿ ನಡೆಯುತ್ತೆ, ಇಲ್ಲ ಹೊರಗಡೆ ನಡೆಯುತ್ತೆ. ಅವರವರ ಅನುಕೂಲದ ರೀತಿಯಲ್ಲಿ ನಡೆಯುತ್ತೆ. ಕೆಲವರು ಬರ್ತ್ಡೇ ಕಾರ್ಯಕ್ರಮಗಳನ್ನು ಏರ್ಪಾటు ಮಾಡಿಕೊಂಡು ಪ್ರಾರ್ಥನೆ ಕೂಟ ಇಟ್ಕೊಳ್ತಾರೆ. ಕೆಲವರು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇನ್ನು ಕೆಲವರು ಇನ್ನೊಂದು ರೀತಿಯಲ್ಲಿ ಕೂಟಗಳನ್ನು ಏರ್ಪಾటు ಮಾಡಿಕೊಂಡು ದೇವರನ್ನು ಘನಪಡಿಸ್ತಾ ಇರ್ತಾರೆ, ದೇವರ ಸುವಾರ್ತೆಯನ್ನು ಸಾರ್ತಾ ಇರ್ತಾರೆ, ಒಟ್ಟಿನಲ್ಲಿ ದೇವರನ್ನ ಮಹಿಮೆ ಪಡಿಸ್ತಾ ಇರ್ತಾರೆ. ಅದೇ ಪ್ರಕಾರ ಮರಣ ಹೊಂದಿದಾಗ ಎರಡು ಉದ್ದೇಶಗಳಿರುತ್ತೆ. ಒಂದು, ದೇವರನ್ನ ಮಹಿಮೆ ಪಡಿಸಬೇಕು, ದೇವರ ಜ್ಞಾನವನ್ನು ಎಲ್ಲರಿಗೆ ತಿಳಿಯಪಡಿಸಬೇಕು ಎಂಬ ಉದ್ದೇಶದಿಂದ ಒಂದು ಪ್ರಾರ್ಥನೆ ಕೂಟ ನಡೆಯುತ್ತೆ. ಮತ್ತೊಂದು ರೀತಿಯಲ್ಲಿ ಯಾರು ಮರಣ ಹೊಂದಿದ್ದಾರೋ ಅವರನ್ನು ನೆನಪು ಮಾಡಿಕೊಳ್ಳೋದಕ್ಕೆ, ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಕೂಟವನ್ನು ಏರ್ಪಾటు ಮಾಡ್ತಾರೆ. ಗಮನಿಸ್ಬೇಕು ಪ್ರಿಯರಾದ ದೇವ್ರ ಮಕ್ಕಳಿರು, ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ಕೇಳಬೇಕು. ಯಾಕೆಂದರೆ ನಮ್ಮವರು ಕೇಳೋ ಸ್ಥಿತಿಯಲ್ಲಿಲ್ಲ. ಟೈಟಲ್ ನೋಡಿ ಈ ಥರ ಇರ್ಬೋದು, ಆ ಥರ ಇರ್ಬೋದು ಅಂತೇಳಿ ಅಂದಾಜು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಮನಸ್ಸು ಕೊಟ್ಟು ಕೇಳಿದಾಗ ಕೆಲವು ವಿಷಯಗಳು ಅರ್ಥ ಆಗುತ್ತೆ. ಎಲ್ಲ ಸಮಾಜದಲ್ಲಿ ನೋಡಿ, ಇವಾಗ ಅನ್ಯರ ಸಮಾಜದಲ್ಲಿ ಯಾರಾದರೂ ಮರಣ ಹೊಂದಿದಾಗ ಅವರು ಕೂಡ ಏನು ಮಾಡ್ತಾರೆ, ಅವರು ಕೂಡ ಮಾಡುವಂಥದ್ದು ಏನಪ್ಪ ಅಂತ ನೋಡುವಾಗ, 3 ದಿನ ಕಾರ್ಯಕ್ರಮ, ಇಲ್ಲಾಂದರೆ 9 ದಿನ ಕಾರ್ಯಕ್ರಮ, 11 ದಿನ ಕಾರ್ಯಕ್ರಮ, ಇಲ್ಲಾಂದರೆ 21 ದಿನ ಕಾರ್ಯಕ್ರಮ, ಆನಂತರ ಪ್ರತಿ ವರ್ಷ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ನೆನಪು ಮಾಡಿಕೊಂಡು ಅವ್ರು ಏನೇನು ಊಟ ಮಾಡ್ತಾ ಇದ್ದರು ಆ ಊಟವನ್ನು ಸ್ವಲ್ಪ ಪದಾರ್ಥಗಳನ್ನು ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಾಂದರೆ ಸಮಾಧಿ ಬಳಿಯಲ್ಲಿ ತಗೊಂಡೋಗಿ ಬದುಕಿರುವಾಗ ಅವ್ರು ಏನೇನು ಊಟ ಮಾಡ್ತಾ ಇದ್ರು ಅದನ್ನು ತಗೊಂಡೋಗಿ ಸಮಾಧಿ ಬಳಿಯಲ್ಲಿ ಇಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಸತ್ತ ಮೇಲೆ 3 ದಿನ ಕಾರ್ಯಕ್ರಮ ಅಂತಾರೆ, ಇಲ್ಲಾಂದರೆ 5 ದಿನ ಕಾರ್ಯಕ್ರಮ ಅಂತಾರೆ, ಇಲ್ಲಾಂದರೆ 9 ದಿನ ಕಾರ್ಯಕ್ರಮ ಅಂತಾರೆ, 11 ದಿನ ಕಾರ್ಯಕ್ರಮ ಅಂತ ಹೇಳ್ಕೊಳ್ತಾರೆ. ಸತ್ತೋಗಿರುವಂಥ ವ್ಯಕ್ತಿ ಏನೇನು ಊಟ ಮಾಡ್ತಾ ಇದ್ದ ಅಂತೇಳಿ ನೆನಪು ಮಾಡಿಕೊಂಡು ಮನೇಲಿ ನೋಡಿರ್ತಾರಲ್ವ, ಸಂಬಂಧಿಕರು ನೋಡಿರ್ತಾರೆ, ಮಕ್ಕಳಾಗಿರ್ಬೋದು, ಇಲ್ಲಾಂದರೆ ಹಿರಿಯರಾಗಿರ್ಬೋದು ನೋಡಿರ್ತಾರೆ. ಇಂಥದ್ದಂದರೆ ನಮ್ಮ ತಂದೆ ಇಷ್ಟ, ಇಂಥದ್ದು ಬಹಳ ಇಷ್ಟಪಡ್ತಾ ಇದ್ದ, ಕುಡಿತಾ ಇದ್ದ, ಇಲ್ಲಾಂದರೆ ಈ ಥರ ಅಂಥೇಳಿ ಕೆಲವು ಪದಾರ್ಥಗಳು. ಪ್ರಿಯರ ದೇವ್ರ ಮಕ್ಕಳಿರ, ಬ್ರ್ಯಾಂಡಿ ಕುಡಿದ್ರೆ ಬ್ರ್ಯಾಂಡಿ ಬಾಟಲು, ಇಲ್ಲಾಂದರೆ ಸಾರಾಯಿ ಕುಡಿದ್ರೆ ಸಾರಾಯಿ ಬಾಟಲು, ಇಲ್ಲಾಂದರೆ ಏನಾದರೂ ಮಾಂಸ ತಿನ್ನೋದು, ಬಹಳ ಮಾಂಸ ತಿನ್ನೋದಿದ್ದರೆ ಸ್ವಲ್ಪ ಮಾಂಸ, ಸ್ವೀಟ್ ತಿಂದರೆ ಎಂಥ ಸ್ವೀಟ್ ತಿಂತಾಯಿದ್ರು, ಅವ್ರು ಏನು ಇಷ್ಟಪಡ್ತಾ ಇದ್ದರು ಅದು ಸ್ವಲ್ಪ ಎಲ್ಲ ಒಂದು ಪ್ಲೇಟಲ್ಲಿ ಹೋಗಿ ಅಲ್ಲಿ ಸಮಾಧಿ ಬಳಿಯಲ್ಲಿಟ್ಟು, ಪ್ರಿಯರ ದೇವ್ರ ಮಕ್ಕಳಿರ, ಒಂದು ರೀತಿಯಲ್ಲಿ ನಮಸ್ಕಾರ ಮಾಡಿ ಬರುವಂಥದ್ದು ನಡೀತಾ ಇರುತ್ತೆ. ಅದೇ ಪ್ರಕಾರ ಕ್ರೈಸ್ತರ ಬಳಿಯಲ್ಲಿ ಕೂಡ ಏನು ಮಾಡ್ತಾರಂತ ನೋಡುವಾಗ,
ವರ್ಷಕ್ಕೊಂದು ಸಾರಿ ಹೋಗಿ ಸಮಾಧಿ ಬಳಿಯಲ್ಲಿ, ಕೆಲವರು, ಎಲ್ಲರಲ್ಲ, ವರ್ಷಕ್ಕೊಂದು ಸಾರಿ ಹೋಗಿ ಸಮಾಧಿ ಬಳಿಯಲ್ಲಿ ಮತ್ತು ಅಲ್ಲಿ ಪ್ರಾರ್ಥನೆ ನಡೀತಾ ಏನು ಮಾಡ್ತಾರ ಅಂತೇಳಿ ನೋಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರು ಮರಣ ಹೊಂದಿದಾಗ ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡುವಾಗ, ದೇವರೇ ಇವರ ಆತ್ಮಗಳನ್ನು ನೀವು ಸೇರಿಸ್ಕೊಳ್ಳಿ, ದೇವರೇ ಇವರ ಆತ್ಮಗಳನ್ನು ನೀವು ಸೇರಿಸ್ಕೊಳ್ಳಿ, ದೇವರೇ ಇವರ ಆತ್ಮಕ್ಕೆ ಶಾಂತಿ ಕೊಡಿ, ದೇವರೇ ಇವರ ಆತ್ಮಕ್ಕೆ ನೆಮ್ಮದಿ ಕೊಡಿ, ದೇವರೇ ಅಂತೇಳಿ ಇವರು ಕೇಳುವಂಥದ್ದು ನಡೆಯುತ್ತೆ ಪ್ರಾರ್ಥನೆಯಲ್ಲಿ. ಮರಣ ಹೊಂದಿದವರು ಯಾರಪ್ಪ ಅಂತ ನೋಡುವಾಗ ಸೇವಕರು ಇರ್ಬೋದು, ವಿಶ್ವಾಸಿಗಳಿರ್ಬೋದು, ಆನಂತರ ವಿಶ್ವಾಸಿ ಹೆಸರಿನಲ್ಲಿ ಲೋಕದ ರೀತಿಯಲ್ಲಿ ಜೀವಿಸಿದವರು ಇರ್ಬೋದು. ಮೂರು ಅಂದರೆ ವಿಧ ವಿಧವಾದಂಥ ಮನುಷ್ಯರಿರ್ತಾರೆ. ಭಕ್ತರು ಇರ್ತಾರೆ, ಭಕ್ತಹೀನರು ಇರ್ತಾರೆ, ಲೋಕದ ರೀತಿಯಲ್ಲಿ ಇದ್ದವರು ಇರ್ತಾರೆ, ಎಲ್ಲ ಗುಂಪಿರುತ್ತೆ. ಸಭೆಯಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ಭಕ್ತರಲ್ಲ. ಭಕ್ತರಂದರೆ ಬೈಬಲ್ ಪ್ರಕಾರ ಇದ್ದಂಥ ಭಕ್ತರು ಇರ್ತಾರಲ್ಲ, ಬೈಬಲ್ ಪ್ರಕಾರ ಯಾರು ನೋಡಿ, ಬೈಬಲ್ ಪ್ರಕಾರ ಇದ್ದಾರೆ ನೋಡಿ, ವಾಕ್ಯದ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರು ನಿಜವಾದ ಭಕ್ತರಾಗ್ತಾರೆ. ವಾಕ್ಯಕ್ಕೆ ಭಿನ್ನವಾಗಿ ಮಾತನಾಡುವಂಥದ್ದು, ಭಿನ್ನವಾಗಿ ಜೀವಿಸುವಂಥದ್ದು ಇದ್ದರೆ ಅವರು ಭಕ್ತರಾಗಲ್ಲ, ಅವರು ಮೂಢ ಭಕ್ತರಾಗ್ತಾರೆ, ದೇವರು ಮೆಚ್ಚುವಂಥ ರೀತಿಯಲ್ಲಿ ಭಕ್ತರಲ್ಲ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ, ವಿಧ ವಿಧವಾದಂಥ ಭಕ್ತರಿರ್ತಾರೆ. ಈ ವಿಧ ವಿಧವಾದಂಥ ಮೂಢ ಭಕ್ತಿಯಲ್ಲಿದ್ದಂಥವರು ಮರಣ ಹೊಂದುತ್ತಾರೆ. ಮರಣ ಹೊಂದಿದಾಗ ಫಾದರ್ಸ್ರವರಾಗಿರ್ಬೋದು, ಇಲ್ಲಾಂದರೆ ಪಾಸ್ಟರ್ಸ್ರವರಾಗಿರ್ಬೋದು, ಇಲ್ಲಾಂದರೆ ಸೇವಕರಾಗಿರ್ಬೋದು, ಇವ್ರು ನಿಂತ್ಕೊಂಡು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಏನು ಮಾಡ್ತಾರೆ ಪ್ರಾರ್ಥನೆ ಅಂತ ನೋಡುವಾಗ, ದೇವರೇ ಇವರ ಆತ್ಮಗಳನ್ನು ಸೇರಿಸಿಕೊಳ್ಳಿ, ದೇವರೇ ಇವರು ನಿಮಗೋಸ್ಕರ ಬದುಕಿದ್ದಾರೆ, ದೇವರೇ ನಿಮಗೋಸ್ಕರ ಜೀವಿಸಿದ್ದಾರೆ, ಇವರನ್ನು ನೀವು ಸೇರಿಸ್ಕೊಳ್ಳಿ, ದೇವರೇ ಇವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಿ ಅಂತೇಳಿ ಈ ರೀತಿ ಹೇಳ್ತಾರೆ. ಆನಂತರ ಈ ಆತ್ಮವನ್ನು ನೀವು ಸೇರಿಸ್ಕೊಂಡು ಈ ಆತ್ಮಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನ ಕೊಡಿ ದೇವರಂತೇಳಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನೋಡಿ, ಎಲ್ಲ ಸಮಾಧಿ ಕಾರ್ಯಕ್ರಮಗಳಲ್ಲಿ ಸತ್ತೋರ ಬಳಿಯಲ್ಲಿ ನಡೆದಂಥ ಪ್ರಾರ್ಥನೆಗಳು ಹೀಗೇನೇ ಇರುತ್ತೆ. ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಒಳ್ಳೆ ರೀತಿಯಿಂದ ಪ್ರಾರ್ಥನೆ ನಡೆಯುತ್ತೆ. ಹೆಚ್ಚಾದ ಪ್ರಾರ್ಥನೆ ಹೀಗೇನೇ ಇರುತ್ತೆ. ಸತ್ತೋದವ್ರ ಬಳಿಯಲ್ಲಿ ಹೀಗೇನೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹೀಗೆ ಪ್ರಾರ್ಥನೆ ಮಾಡಿದ್ರೆ ಅದು ವಾಕ್ಯದ ಪ್ರಕಾರ ಸರಿನಾ, ವಾಕ್ಯಕ್ಕೆ ಭಿನ್ನವಾಗಿದೆಯಾ ಅಂಥೇಳಿ ನಾವು ಪರಿಶೋಧನೆ ಮಾಡಿಕೊಂಡು ಯಾವುದು ಸತ್ಯ ಇದೆಯೋ ಆ ಸತ್ಯವನ್ನು ನಾವು ಗ್ರಹಿಸ್ಕೊಳ್ಬೇಕು. ಪರವಾಗಿಲ್ಲ, ಯಾರು ಏನಂದ್ಕೊಂಡ್ರೆ ನಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ನಾವು ಮೋಸ ಹೋಗ್ತೀವಿ ಪ್ರಿಯರೇ. ಯಾಕೆಂದರೆ ಕೊನೆ ದಿನಗಳಲ್ಲಿದ್ದೀವಲ್ವ, ಕೊನೆ ದಿನಗಳಲ್ಲಿದ್ದಂಥ ನಾವು ಖಂಡಿತವಾಗಿ ನಾವು ದೇವರ ವಾಕ್ಯವನ್ನು ಪಾಲಿಸಬೇಕು. ನಮ್ಮಲ್ಲಿ ತಪ್ಪು ನಡೆದಾಗ ಸರಿಪಡಿಸ್ಕೋಬೇಕು. ಮರಣ ಹೊಂದಿದಾಗ ನೋಡಿ, ಸಮಾಧಿ ಮುಂದೆ ಇಲ್ಲ, ಆ ಒಂದು ಶವದ ಪೆಟ್ಟಿಗೆ ಮುಂದೆ ತಲೆ ಬಾಗಿಸಿ ಪ್ರಾರ್ಥನೆ ಮಾಡುವಂಥದ್ದು. ದೇವರೇ ಈ ಆತ್ಮಕ್ಕೆ ಶಾಂತಿ ಕೊಡಿ, ದೇವರೇ ಈ ಆತ್ಮಕ್ಕೆ ನೆಮ್ಮದಿ ಕೊಡಿ, ದೇವರೇ ಈ ಆತ್ಮಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ, ಇವರನ್ನು ಸೇರಿಸ್ಕೊಳ್ಳಿ ಅಂತೇಳಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹೀಗೆ ಪ್ರಾರ್ಥನೆ ಮಾಡ್ಬೋದಾ? ಪ್ರಾರ್ಥನೆ ಕೂಟ ಇಟ್ಕೋಬೋದು. ಪ್ರಾರ್ಥನೆ ಕೂಟ ಇಟ್ಕೊಂಡ್ಮೇಲೆ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ನೋಡುವಾಗ, ಆ ಮನೆಯಲ್ಲಿ ಒಬ್ಬ ಮನುಷ್ಯನು ಖಾಲಿಯಾಗಿದ್ದಾನೆ, ತೀರೋಗಿದ್ದಾನೆ. ಒಬ್ಬ ಮನುಷ್ಯನು ತೀರೋದ್ಮೇಲೆ ಆ ಮನೆಯಲ್ಲಿ ಇದ್ದಂಥ ಜನರು, ಗಂಡನಾಗಿರ್ಬೋದು, ಇಲ್ಲ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಕುಟುಂಬದಲ್ಲಿ ಇರ್ತಾರಲ್ವ, ಅವರು ಬಹಳ ದುಃಖದಲ್ಲಿರ್ತಾರೆ. ಬಹಳ ದುಃಖದಲ್ಲಿ, ವೇದನೆಯಲ್ಲಿ, ಬಾಧೆಯಲ್ಲಿ ಇರ್ತಾರೆ. ಬಾಧೆಯಲ್ಲಿದ್ದಂತಹ ಕುಟುಂಬವನ್ನು ಆದರಣೆ ಮಾಡಬೇಕು. ದುಃಖದಲ್ಲಿದ್ದಂತಹ ಕುಟುಂಬವನ್ನು ಆದರಣೆ ಮಾಡಬೇಕು, ಆದರಿಸಬೇಕು, ಅವ್ರನ್ನ ಪ್ರೋತ್ಸಾಹಿಸಬೇಕು, ಅವರನ್ನು ಆಧರಿಸಬೇಕು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆ ವಿನಃ ಸತ್ತೋಗಿರುವಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾರಿಗೋಸ್ಕರ ಪ್ರಾರ್ಥನೆ ಅಂತ ನೋಡುವಾಗ, ಆ ಕುಟುಂಬದಲ್ಲಿ ಇದ್ದಂಥ ಸದಸ್ಯರಿರ್ತಾರಲ್ವ, ಮನೆಯಲ್ಲಿ ಯಾರಿರ್ತಾರೆ ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸತ್ತೋಗಿರುವಂತಹ ಆತ್ಮದಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು. ಒಂದು ವೇಳೆ ಸತ್ತೋಗಿರುವಂತಹ ಆತ್ಮದಗೋಸ್ಕರ ಪ್ರಾರ್ಥನೆ ಮಾಡಿದರೆ ಅವರ ಪಾಪದಲ್ಲಿ ನಾವು ಕೂಡ ಭಾಗಿಗಳಾಗಬೇಕಾಗತ್ತೆ. ಯಾಕೆಂದರೆ ಈ ಮನುಷ್ಯನು ಯಾವ ರೀತಿ ಬದುಕಿದ್ದಾನೋ ಏನೋ ನಮ್ಗೆ ಗೊತ್ತಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಯೆರೆಮೀಯ ಗ್ರಂಥ 22ನೇ ಅಧ್ಯಾಯ ಕೊನೆ ತನಕ ನೋಡ್ಬೇಕು. ಯಾಕೆಂದರೆ ಏನೇನು ಪ್ರಶ್ನೆಗಳಿದೆಯೋ ಆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ಕೊನೆ ತನಕ ನೋಡಬೇಕು. 22ನೇ ಅಧ್ಯಾಯ 10ನೇ ವಚನ ನೋಡಿ. ಯೆರೆಮೀಯ ಗ್ರಂಥ
ಯೆರೆಮೀಯ ಗ್ರಂಥ 22ನೇ ಅಧ್ಯಾಯ 10ನೇ ವಚನ. ಸತ್ತವನಿಗಾಗಿ ಅಳಬೇಡಿರಿ, ಬಡುಕೊಳ್ಳಬೇಡಿರಿ, ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿರಿ. ಅವನು ಅಂದರೆ ಸತ್ತೋದವನು ಇನ್ನೂ ಹಿಂದಿರುಗನು, ಜನ್ಮಭೂಮಿಯನ್ನು ನೋಡನು. ಹಿಂದಿರುಗನು, ಜನ್ಮಭೂಮಿಯನ್ನು ನೋಡನು. ಅಂದರೆ ಸತ್ತವನಿಗಾಗಿ ಅಳಬೇಡಿರಿ, ಬಡುಕೊಳ್ಳಬೇಡಿರಿ, ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿರಿ. ಅವನು ಅಂದರೆ ಸತ್ತೋದವನು ಇನ್ನೂ ಹಿಂದಿರುಗನು, ಜನ್ಮಭೂಮಿಯನ್ನು ನೋಡನು. ಸತ್ತಂಥ ಮನುಷ್ಯನು ಹಿಂದಿರುಗನು, ಜನ್ಮಭೂಮಿಯನ್ನು ನೋಡೋದಿಲ್ಲ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಯಾರಿಗೋಸ್ಕರ ಅಳಬೇಕಂತೆ? ಒಂದು ವೇಳೆ ಹತ್ರೆ ಸತ್ತೋದವನಿಗೋಸ್ಕರ ಅಳಬೇಡಿರಿ, ಬಡುಕೊಳ್ಳಬೇಡಿರಿ, ಸೆರೆಯಾದವನಿಗೆ. ಸೆರೆಯಾದವನಂದರೆ ಪಾಪ ಎಂಬ ಸೆರೆಯಲ್ಲಿದ್ದಾನಲ್ಲ, ಪಾಪ ಎಂಬ ಸೆರೆಯಲ್ಲಿದ್ದಾನಲ್ಲ, ಪಾಪ ಎಂಬ ಸೆರೆಯಲ್ಲಿ ಇದ್ದವನಿಗೋಸ್ಕರ ಏನು ಮಾಡಬೇಕಂತೆ? ಅಳಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ಮನುಷ್ಯನನ್ನು ಕಾಪಾಡಿ ದೇವರೇ, ದೇವರೇ ಈ ಮನುಷ್ಯನಿಗೆ ನಾವು ವಾಕ್ಯ ಹೇಳ್ತಾ ಇದ್ದೀನಿ ದೇವರೇ, ಈ ಮನುಷ್ಯನನ್ನು ಕಾಪಾಡಿ ದೇವರೇ ಅಂತೇಳಿ ನಮ್ಮ ಜೊತೆಯಲ್ಲಿದ್ದಂಥ ಆತ್ಮಗಳಿಗೋಸ್ಕರ, ಸಹೋದರರಿಗೋಸ್ಕರ ನಾವು ಅಳಬೇಕು. ಅಳಬೇಕಂದ್ರೆ ಕಣ್ಣೀರು ಸುರಿಸ್ಕೊಂಡಿರ್ಬೇಕಂತಲ್ಲ, ಕಣ್ಣೀರು ಸುರಿಸ್ತಾ ಅಳ್ತಾ ಇರ್ಬೇಕಂತಲ್ಲ. ಅಂದರೆ ಅವ್ರಿಗೋಸ್ಕರ ಪ್ರಯಾಸ ಪಡಬೇಕಂತ ಅರ್ಥ. ಅವ್ರಿಗೋಸ್ಕರ ಅಂದರೆ ನಮ್ಮ ಸುತ್ತಮುತ್ತಲ ಇರುವಂಥ ಸಹೋದರರಿಗೋಸ್ಕರ ಪ್ರಯಾಸ ಪಡಬೇಕು. ನಾವು ದೇವರ ವಾಕ್ಯವನ್ನು ತಿಳ್ಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀವಿ ಅಂತ ತಿಳ್ಕೊಳ್ಳಿ. ದೇವರ ಮಾರ್ಗದಲ್ಲಿ ಬಂದಿರುವಂಥ ನಾವು, ರಕ್ಷಣೆ ಮಾರ್ಗದಲ್ಲಿ ನಡೆಯುತ್ತಿರುವಂಥ ನಾವು ಯಾರಿಗೋಸ್ಕರ ಪ್ರಯಾಸ ಪಡಬೇಕು? ಸೆರೆಯಲ್ಲಿ. ಯಾವ ಸೆರೆಯಲ್ಲಿ? ಪಾಪ ಎಂಬ ಸೆರೆಯಲ್ಲಿ ಇದ್ದವರನ್ನು ಕಾಪಾಡೋದಕ್ಕೆ ನಾವೇನು ಮಾಡಬೇಕು? ಪ್ರಯಾಸ ಪಡಬೇಕು ಅಂತ ಹೇಳ್ತಾರೆ ಪ್ರಿಯರೇ. ಆದರೆ ಸತ್ತೋರ್ಗೋಸ್ಕರ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಸತ್ತೋಗಿರ್ತಾರೆ ನೋಡಿ, ಸತ್ತೋರ್ಗೋಸ್ಕರ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಆದರೆ ಸತ್ತಂಥ ಕುಟುಂಬದವರು ಸತ್ತೋಗಿರ್ತಾರೆ ನೋಡಿ, ಅವರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇರ್ತಾರೆ. ಖಂಡಿತವಾಗಿ ನಾವೆಲ್ಲರೂ ಹೋಗಬೇಕು, ಖಂಡಿತವಾಗಿ ನಾವೆಲ್ಲರೂ ಹೋಗಬೇಕು, ಖಂಡಿತವಾಗಿ ನಾವೆಲ್ಲರೂ ಸಭೆಯಾಗಿ ಕೂಡಬೇಕು, ಅಲ್ಲಿ ದೇವರನ್ನ ಆರಾಧಿಸಬೇಕು. ಅಲ್ಲಿ ಏನು ನಡಿಬೇಕು ಅಂತ ನೋಡುವಾಗ ಅಲ್ಲೇನು ಬೋಧನೆ ನಡಿಬೇಕು. ಪ್ರಾರ್ಥನೆ. ಪ್ರಾರ್ಥನೆ ಏನು? ಪ್ರಾರ್ಥನೆ ಏನಂತ ನೋಡುವಾಗ ಆ ಕುಟುಂಬದಗೋಸ್ಕರ, ಮರಣ ಹೊಂದಿರುವಂಥ ಆತ್ಮದಗೋಸ್ಕರ ಅಲ್ಲ, ಆ ಕುಟುಂಬದಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಮರಣ ಹೊಂದಿರುವಂಥ ಆತ್ಮಗೋಸ್ಕರ, ದೇವರೇ ಈ ಆತ್ಮಕ್ಕೆ ನೆಮ್ಮದಿ ಕೊಡಿ ದೇವರೇ, ದೇವರೇ ಈ ಆತ್ಮಕ್ಕೆ ಶಾಂತಿ ಕೊಡಿ ದೇವರೇ, ದೇವರೇ ಈ ಆತ್ಮವನ್ನು ಸೇರಿಸ್ಕೊಳ್ಳಿ ದೇವರೇ ಅಂತೇಳಿ ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ನಾವು ಪಾಪಿಗಳಾಗ್ತೀವಿ. ಆದ್ದರಿಂದ ಆ ರೀತಿ ಪ್ರಾರ್ಥನೆ ಅಲ್ಲ. ಏನು ಪ್ರಾರ್ಥನೆ ಅಂತ ನೋಡುವಾಗ, ಆ ಮನೆಯಲ್ಲಿ ತೀರೋಗಿದಾರಲ್ಲ, ಒಬ್ಬ ಮನುಷ್ಯ ಕಾಲ ಆಗಿದ್ದಾನಲ್ಲ, ಆ ಮನುಷ್ಯನು ಬಿಟ್ಟೋಗಿರೋಂಥ ಕುಟುಂಬ ಇದೆ ನೋಡಿ, ಆ ಕುಟುಂಬವನ್ನು ಆದರಣೆ ಕೊಡೋದಕ್ಕೆ, ಪ್ರೋತ್ಸಾಹ ಕೊಡೋದಕ್ಕೆ, ಅವರನ್ನು ಬಲಪಡಿಸೋದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಪ್ರಾರ್ಥನೆ ಮಾಡೋದು ಬಿಟ್ಟು ನಾವೇನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ವಿರುದ್ಧವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅಂದರೆ ತಪ್ಪಾದಂಥ ಪ್ರಾರ್ಥನೆಗಳು ಮಾಡ್ತಾ ಇರ್ತೀವಿ ಪ್ರಿಯರಾದ ದೇವ್ರ ಮಕ್ಕಳು. ಹಾಗೆ ಮಾಡಿದ್ರೆ ದೇವರು ಒಪ್ಪಿಕೊಳ್ಳೋದಿಲ್ಲ. ಮತ್ತು ಇವರು ಯಾವುದನ್ನು ನೆನಪು ಮಾಡ್ತಾರಂತ ನೋಡುವಾಗ, ಇಲ್ಲ ಬ್ರದರ್, ನೀತಿವಂತರನ್ನು ನೆನಪು ಮಾಡ್ಕೊಳ್ಬೇಕಲ್ಲ ಬ್ರದರ್ ಅಂತಲೂ ವಚನ ತೋರಿಸ್ತಾರೆ. ಇವ್ರೇನು ಮಾಡ್ತಾರೆ ಅಂತ ನೋಡುವಾಗ, ಬ್ರದರ್ ನೀತಿವಂತರನ್ನ ನೆನಪು ಮಾಡ್ಕೋಬೇಕಂತಿದೆ ಅಲ್ವಾ? ಇದೆ, ನೆನಪು ಮಾಡ್ಕೊಳ್ಬೇಕು, ತಪ್ಪದೆ. ನೀತಿವಂತರನ್ನು ನೆನಪು ಮಾಡ್ಕೊಳ್ಬೇಕು, ಖಂಡಿತ. ಏನೆಂದು ನೆನಪು ಮಾಡ್ಕೊಳ್ಬೇಕು? ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ವಚನವನ್ನು ನೋಡಿ. ಶಿಷ್ಟರ ಸ್ಮರಣೆಯು ಆಶೀರ್ವಾದಕ್ಕಾಸ್ಪದ, ದುಷ್ಟರ ನಾಮವು ನಿರ್ನಾಮ. ಅಂದರೆ ಶಿಷ್ಟರ ಸ್ಮರಣೆಯು ಅಂದರೆ ನೀತಿವಂತರನ್ನ ಸ್ಮರಿಸುವಂಥದ್ದು ಅಂದರೆ ಅರ್ಥ ಏನು? ಸ್ಮರಿಸುವಂಥದ್ದು ಅಂದರೆ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು, ನೀತಿವಂತರನ್ನು ನೆನಪು ಮಾಡಿಕೊಳ್ಳುವಂಥದ್ದು. ನೀತಿವಂತರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಅಂದರೆ ಹೇಗೆ ನೆನಪು ಮಾಡ್ಕೊಳ್ತೀವಿ? ನೆನಪು ಮಾಡ್ಕೊಂಡಿದ್ವಿ ಹೇಗೆ? ಏನಂತ ನೆನಪು ಮಾಡ್ಕೊಳ್ತೀವಿ? ನೆನಪು ಮಾಡ್ಕೊಳ್ಬೇಕು ಅಂದರೆ ಅವರು ಯಾವ ರೀತಿ ಬದುಕಿದ್ದಾರೆ, ನೀತಿವಂತರು ಹೇಗೆ ಬದುಕಿದ್ದಾರೆ, ಅವರು ಕಷ್ಟ ನಷ್ಟಗಳು ಬಂದಾಗ ಹೇಗೆ ಅವರು ನಡ್ಕೊಂಡಿದ್ದಾರೆ, ಅವರು ನಂಬಿಕೆಯಿಂದ ಹೇಗೆ ಜೀವಿಸಿದ್ದಾರೆ, ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ, ನಾವು ಯಾವ ರೀತಿ ನಡ್ಕೊಳ್ಬೇಕು, ಅದು ಉದ್ದೇಶ ಪ್ರಿಯರೇ. ಅಂದರೆ ನೀತಿವಂತರು, ಭಕ್ತರು ಹೇಗೆ ಈ ಸಮಾಜದಲ್ಲಿ ನಡ್ಕೊಂಡಿದ್ದಾರೆ,
ಈ ಲೋಕದಗೋಸ್ಕರ ಲೋಕದ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಪ್ರಯಾಸ ಪಟ್ಟಿದ್ದಾರಾ, ಅಥವಾ ದೇವರ ರಾಜ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯಾಸ ಪಟ್ಟಿದ್ದಾರಾ, ದೇವರ ಸಭೆಗೋಸ್ಕರ ಪ್ರಯಾಸ ಪಟ್ಟಿದ್ದಾರಾ? ಹೇಗೆ ಅವ್ರು ನಡ್ಕೊಂಡಿದ್ದಾರೆ? ಅವರು ಹೇಗೆ ನಡ್ಕೊಂಡಿದ್ದಾರೋ ಹಾಗೇನೆ ನಾವು ನಡ್ಕೊಳ್ಬೇಕು ಅಂತ ಉದ್ದೇಶ ಬಿಟ್ಟರೆ, ನೆನಪು ಮಾಡಿಕೊಡ್ರಿ ಅಂತ ಹೇಳಿದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಕೊಡಿ ದೇವ್ರೆ, ಅವರ ಆತ್ಮಕ್ಕೆ ನೆಮ್ಮದಿ ಕೊಡಿ ದೇವ್ರೆ ಅಂತೇಳಿ ಈ ರೀತಿ ಬೇಡ್ಕೊಳ್ಬೇಕು ಅಂತಲ್ಲ. ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ಈ ಲೋಕದಲ್ಲಿ ಬದುಕಿದ್ದಾರೆ, ಅದನ್ನು ನೆನಪು ಮಾಡಿಕೊಡ್ರಿ ಅಂತ ಹೇಳ್ತಾರೆ ಪ್ರಿಯರ ದೇವರ ಮಕ್ಕಳಿರ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನವನ್ನು, ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು. ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ ಅಂತ ಹೇಳ್ತಾರೆ. ಅಂದರೆ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಸಭಾನಾಯಕರು ಇಲ್ಲಾಂದರೆ ಸಭಾಪಾಲಕರು ಯಾವ ರೀತಿ ನಡ್ಕೊಂಡಿದ್ದಾರೆ? ಸಭಾಪಾಲಕರಂದಾಗ 1ನೇ ಶತಮಾನದಲ್ಲಿ ಸಭೆಯಲ್ಲಿದ್ದಂಥ ಹಿರಿಯರು ನಾಯಕರಿದ್ದಾರಲ್ವ, ಈ ಹಿರಿಯರು ನಾಯಕರು, ಆನಂತರ ಅದಕ್ಕಿಂತ ಮುಂಚಿತವಾಗಿದ್ದಂಥ ಸಭೆಯಲ್ಲಿ ಸೇವಕರಿದ್ದಾರೆ, ಯಾಜಕರಿದ್ದಾರೆ. ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ನಡೆದುಕೊಂಡು ಹೇಗೆ ಮರಣ ಹೊಂದಿದ್ದಾರೆ, ಅದನ್ನು ನೆನಪು ಮಾಡಿಕೊಳ್ಳಿ, ಅದನ್ನು ಜ್ಞಾಪಕ ಮಾಡಿಕೊಳ್ಳಿ. ಜ್ಞಾಪಕ ಮಾಡಿಕೊಂಡು ಅವರ ನಂಬಿಕೆಯನ್ನು ಅನುಸರಿಸಿರಿ. ಅವರ ನಂಬಿಕೆ, ಅಬ್ರಹಾಮನು ಯಾವ ರೀತಿ ನಡ್ಕೊಂಡ, ಇಸಾಕನು ಯಾವ ರೀತಿ ನಡೆದುಕೊಂಡ್ರು, ಆಮೇಲೆ ಯಾಕೋಬನು ಯಾವ ರೀತಿ ನಡೆದುಕೊಂಡ್ರು, ಇಲ್ಲಾಂದರೆ ಹೇಬೇಲನಿದ್ದಾನೆ, ಆತನು ಯಾವ ರೀತಿ ನಡೆದುಕೊಂಡಿದ್ದಾನೆ, ಆನೋಕನಿದ್ದಾನೆ, ಈತನು ಯಾವ ರೀತಿ ನಡೆದುಕೊಂಡಿದ್ದಾನೆ, ಆನಂತರ ಕೆಲವರು ಭಕ್ತರಿದ್ದಾರೆ, ಇವರೆಲ್ಲರೂ ಹೇಗೆ ನಡೆದುಕೊಂಡಿದ್ದಾರೆ ಅವರನ್ನು ಕುರಿತು ನೀವು ಜ್ಞಾಪಕ ಮಾಡಿಕೊಳ್ಳಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ ಅಂತ ಹೇಳ್ತಾರೆ. ಇವರೇನು ಮಾಡ್ತಾರಂತ ನೋಡುವಾಗ, ನೆನಪು ಮಾಡಿಕೊಡ್ರಿ ಅಂತ ಹೇಳಿರುವುದರಿಂದ, ನೀತಿವಂತರನ್ನ ನೆನಪು ಮಾಡಿಕೊಡ್ರಿ ಅಂತ ಹೇಳಿರುವುದರಿಂದ ಸಮಾಧಿ ಬಳಿಯಲ್ಲಿ ಹೋಗಿ ಸ್ಮರಿಸುವಂಥದ್ದು, ಸಮಾಧಿ ಬಳಿಯಲ್ಲಿ ಹೋಗಿ ನಿಂತುಕೊಂಡು ಸ್ಮರಣೆ ಮಾಡ್ತಾ ಇರ್ತಾರೆ. ದೇವರು ಹೇಳಿದ್ದೇನು, ಇವರು ಮಾಡ್ತಾ ಇರೋದೇನು ಪ್ರಿಯರೇ? ಅರ್ಥ ಆಗುತ್ತಾ? ಅಂದರೆ ಒಂದು ಸಮಾಧಿ ಬಳಿಯಲ್ಲಿ ಹೋಗಿ ಏನು ಪ್ರಾರ್ಥನೆ, ಏನದು? ದೇವರೇ ಇವರ ಆತ್ಮಕ್ಕೆ ಶಾಂತಿ ಕೊಡಿ, ದೇವರೇ ಇವರ ಆತ್ಮಕ್ಕೆ ಶಾಂತಿ ಕೊಡಿ ದೇವರಂತ ಹೀಗೆ ಪ್ರಾರ್ಥನೆ ಮಾಡ್ತೀವ? ಹೋಗಲಿ ಅವರ ಬಳಿಯಲ್ಲಿ ನಾವು ವಿಜ್ಞಾಪನೆ ಮಾಡ್ತೀವ? ನಾವು ವಿಜ್ಞಾಪನೆ ಮಾಡುವಂಥದ್ದು ತಪ್ಪು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಕೂಡ ತಪ್ಪು. ಆದರೆ ನೀತಿವಂತರಿದ್ದಾರಲ್ಲ, ಆ ನೀತಿವಂತರನ್ನ ನೆನಪು ಮಾಡಿಕೊಂಡು ಅವರು ತಮ್ಮ ಜೀವನದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೋ ಆ ರೀತಿ ನೀವು ನಡ್ಕೊಳ್ರಿ ಅಂತೇಳಿ ಅವರನ್ನ ನೆನಪು ಮಾಡಿಕೊಡ್ರಿ. ಯೋಬನನ್ನ ನೆನಪು ಮಾಡಿಕೊಳ್ರಿ, ಮೋಶನನ್ನ ನೆನಪು ಮಾಡಿಕೊಳ್ಳಿ, ದಾವೀದನನ್ನ ನೆನಪು ಮಾಡಿಕೊಳ್ಳಿ, ಅವರನ್ನ ನೆನಪು ಮಾಡಿಕೊಳ್ಳಿ. ಅವರು ಹೇಗೆ ನಡ್ಕೊಂಡಿದ್ದಾರೆ, ಭಕ್ತಿಯಿಂದ ಹೇಗೆ ನಡ್ಕೊಂಡಿದ್ದಾರೆ. ಕೆಲವರು ದುಷ್ಟರಿರ್ತಾರೆ, ಏನು ಮಾಡ್ತಾರೆ ಅಂದರೆ ಅವ್ರು ಮಾಡಿರುವಂಥ ತಪ್ಪುಗಳನ್ನು ನೆನಪು ಮಾಡಿಕೊಂಡು ಇವರು ಕೂಡ ಪಾಪ ಮಾಡ್ತಾ ಇರ್ತಾರೆ. ಅವ್ರು ಮಾಡಿರುವಂಥ ಪಾಪ ಇರುತ್ತೆ ನೋಡಿ, ಆ ಪಾಪಗಳನ್ನು ನೆನಪು ಮಾಡಿಕೊಂಡು, ಕೆಲವು ತಪ್ಪಿರುತ್ತೆ ನೋಡಿ, ಆ ತಪ್ಪುಗಳನ್ನು ನೆನಪು ಮಾಡಿಕೊಂಡು ಇವರು ಕೂಡ ಪಾಪದಲ್ಲಿ ಜೀವಿಸ್ತಾ ಇರ್ತಾರೆ ಪ್ರಿಯರ ದೇವ್ರ ಮುಕ್ತಿರ. ಅಂದರೆ ಅವರು ದೇವ್ರಿಗೋಸ್ಕರ ಹೇಗೆ ಕಷ್ಟಪಟ್ಟಿದ್ದಾರೋ, ಹೇಗೆ ಶ್ರಮೆ ಪಟ್ಟಿದ್ದಾರೋ ಅದನ್ನು ನೆನಪು ಮಾಡಿಕೊಡ್ರಿ, ನೆನಪು ಮಾಡಿಕೊಂಡು ಭಕ್ತಿಯಿಂದ ನಡೀರಿಪಾ ಅಂತೇಳಿ ದೇವ್ರು ಹೇಳಿದ್ರೆ, ಇವರು ಮತ್ತೊಂದು ರೀತಿಯಲ್ಲಿ ನೆನಪು ಮಾಡಿಕೊಂಡು ಇನ್ನು ಕೆಲವರು ದಾರಿ ತಪ್ಪೋರಿದ್ದಾರೆ. ಆ ರೀತಿಯಲ್ಲ, ಅವರು ಮಾಡಿರುವಂಥ ದೇವರ ಕಾರ್ಯಕ್ರಮಗಳು, ಭಕ್ತಿ ಕಾರ್ಯಕ್ರಮಗಳು, ದೇವ್ರಿಗೋಸ್ಕರ ಭಕ್ತಿ ಕಾರ್ಯಕ್ರಮಗಳು. ಯೋಬನ್ ಯಾವ ರೀತಿ ನಡ್ಕೊಂಡ, ಆಸ್ತಿ ಇತ್ತು, ಅಂತಸ್ತು ಇತ್ತು, ಎಲ್ಲ ಇದ್ದಾಗ ಯಾವ ರೀತಿ ನಡ್ಕೊಂಡಿದ್ದಾನೆ, ಎಲ್ಲ ಹೋದ್ಮೇಲೆ ಯಾವ ರೀತಿ ನಡ್ಕೊಂಡಿದ್ದಾನೆ. ಆತನು ಇದ್ದಾಗಲೂ ಕೂಡ ದೇವ್ರಿಗೋಸ್ಕರ ಬದುಕಿದ್ದಾನೆ, ಏನು ಇಲ್ಲದೆ ಇದ್ದಾಗಲೂ ಕೂಡ ದೇವ್ರಿಗೋಸ್ಕರ ಭಕ್ತಿಯಿಂದ ನಡ್ಕೊಂಡಿದ್ದಾನೆ. ನಾವು ಇದ್ದಾಗ ಒಂದು ರೀತಿಯಲ್ಲಿ ಇರ್ತೀವಿ, ಇಲ್ಲದೆ ಇದ್ದಾಗ ಮತ್ತೊಂದು ರೀತಿಯಲ್ಲಿ ಇರ್ತೀವಿ. ಅಂದರೆ ನಮ್ಮ ಪ್ರವರ್ತನೆ, ನಮ್ಮ ನಡವಳಿಕೆ ವ್ಯತ್ಯಾಸವಾಗಿ ಆಗುತ್ತೆ. ಆ ರೀತಿಯಲ್ಲ, ಇದ್ದರೂ ಅಂದರೆ ಏನಾದರೂ ಆಸ್ತಿ ಪಾಸ್ತಿ ಇದ್ದರೂ ಒಂದೇ ರೀತಿಯಲ್ಲಿ ಇರಬೇಕು, ಏನು ಇಲ್ಲದೆ ಇದ್ದರೂ ಕೂಡ ಒಂದೇ ರೀತಿಯಲ್ಲಿ ನಾವು ಸೇವೆಯಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಿಂದ ಮುಂದೆ ಹೆಜ್ಜೆ ಹಾಕಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಒಂದೇ ರೀತಿಯಿಂದ ಯಾವಾಗಲೂ ದೇವರ ಸೇವೆಯಲ್ಲಿ, ದೇವರ ಭಕ್ತಿಯಲ್ಲಿ ನಾವೆಲ್ಲರೂ ಮುಂದೆ ಹೋಗ್ಬೇಕು. ಯಾಕೆಂದರೆ ನಮ್ಮ ಸಮಾಜದಲ್ಲಿ ತಪ್ಪು ಕಾರ್ಯಕ್ರಮಗಳು ನಡೀತಾ ಇದೆ, ಆ ಕಾರ್ಯಕ್ರಮಗಳನ್ನು ಸರಿಪಡಿಸ್ಕೊಡ್ರಿ ಅಂತೇಳಿ ತಿಳಿಸುವಂಥದ್ದು ನಡೀತಾ ಇದೆ. ಕೆಲವರು ಏನಪ್ಪ ಅಂದರೆ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಭಿನ್ನವಾದಂಥ ಸುವಾರ್ತೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಕೂಡ ಜಾಗೃತಿ ಪಡಿ. ನೀತಿವಂತರನ್ನ ನೆನಪು ಮಾಡಿಕೊಡ್ರಿ ಅಂದರೆ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೋ ಆ ರೀತಿ ನಾವು ಆ ರೀತಿ ನಡ್ಕೊಳ್ಬೇಕು. ಇವಾಗ ಸಮಾಧಿ ಕಾರ್ಯಕ್ರಮ ಮಾಡುವಂಥದ್ದು ತಪ್ಪ?
ಸಮಾಧಿ ಕಾರ್ಯಕ್ರಮ ಮಾಡೋದು ತಪ್ಪಿಲ್ಲ, ಯಾಕೆಂದರೆ ಸಮಾಧಿ ಕಾರ್ಯಕ್ರಮ ನಡಿಬೇಕು. ಆಮೇಲೆ ಯಾರಾದರೂ ಮರಣ ಹೊಂದಿದಾಗ ಪ್ರಾರ್ಥನೆ ಮಾಡಬಾರ್ದ? ಪ್ರಾರ್ಥನೆ ಕೂಟ ಏರ್ಪಾಟ್ ಮಾಡ್ಕೋಬೋದು, ತಪ್ಪೇನಿಲ್ಲ. ಪ್ರಾರ್ಥನೆ ಕೂಟಗಳನ್ನು ಏರ್ಪಾಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಪ್ರಾರ್ಥನೆ ಕೂಟ ಎಲ್ಲ ಏರ್ಪಾಟ್ ಮಾಡಿಕೊಂಡು ಯಾವುದೊಂದು ಕಾರ್ಯಕ್ರಮ, ಏನೋ ಒಂದು ಕಾರ್ಯಕ್ರಮ, ಬರ್ತ್ಡೇ ಆಗಿರ್ಬೋದು, ಇಲ್ಲಾಂದರೆ ಯಾರಾದರೂ ಮರಣ ಹೊಂದಿರುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಒಂದು ಕಾರ್ಯಕ್ರಮ ಇಟ್ಟು ಎಲ್ಲರನ್ನ ಕರೆದು, ನಮ್ಮ ಕೈಲಾದರೆ ಎಲ್ಲರನ್ನ ಕರೆದು ಏನು ಮಾಡಬೇಕು? ಅವಾಗ ದೇವರ ಜ್ಞಾನವನ್ನು ತಿಳಿಯಪಡಿಸಿ, ದೇವರನ್ನ ಘನಪಡಿಸಿ, ಸುವಾರ್ತೆಯನ್ನು ಸಾರಿ, ಒಂದು ತುತ್ತು ನಮ್ಮ ಕೈಲಾದರೆ ಒಂದು ತುತ್ತು ಊಟ ಕೊಡ್ಬೋದು. ಆ ರೀತಿ ಮಾಡೋದು ತಪ್ಪೇನಿಲ್ಲ. ಆದರೆ ಸತ್ತೋದವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಇದೆಯಲ್ಲ, ಇದು ಬೈಬಲ್ ಪ್ರಕಾರ ತಪ್ಪು. ಯಾಕಂದರೆ ಹೋಗಿದ್ದಾರೆ, ಇವಾಗ ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿದ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಆತ್ಮ ದೇವರ ಕೈಯಲ್ಲಿ ಹೋಗುತ್ತೆ. ಒಂದೇ ಒಂದು ಕ್ಷಣದಲ್ಲಿ ಆತ್ಮ ದೇವರ ಹತೋಟಿಯಲ್ಲಿ ಹೋಗುತ್ತೆ. ಅದು ಆತ್ಮ ದೇವರ ಹತೋಟಿಯಲ್ಲಿ ಹೋಗ್ತಾನೆ ಈ ಮನುಷ್ಯ. ನೀತಿವಂತರಾಗಿರ್ಬೋದು, ಅನೀತಿವಂತರಾಗಿರ್ಬೋದು, ದೇವರ ಹತೋಟಿಯಲ್ಲಿ ಹೋಗುವಂಥದ್ದು ನಡೆಯುತ್ತೆ ಪ್ರಿಯರೇ. ಒಂದು ಸಾರಿ ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಮಣ್ಣು ಅಂದರೆ ಈ ದೇಹ, ಮಣ್ಣು ಅಂದರೆ ಈ ಶರೀರ. ಮಣ್ಣು ಎನ್ನುವಂಥದ್ದು ಈ ಶರೀರ ಏನಾಗುತ್ತೆ ಅಂತೆ? ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುತ್ತೆ. ಅಂದರೆ ಮಣ್ಣಿನಿಂದ ಬಂದಂಥ ಈ ದೇಹ ಮಣ್ಪಾಲಾಗುತ್ತೆ. ಮಣ್ಣಿನಿಂದ ಬಂದಂಥ ಈ ದೇಹ ಮಣ್ಪಾಲಾಗುತ್ತೆ. ಆತ್ಮ ಎಲ್ಲಿಗೆ ಸೇರುತ್ತೆ? ದೇವರ ಬಳಿಗೆ ಅಂದರೆ ದೇವರ ಹತೋಟಿ, ದೇವರ ಹತೋಟಿಗೆ ಹೋಗುತ್ತೆ. ದೇವರ ಹತೋಟಿಗೆ ಹೋದ್ಮೇಲೆ ದೇವರು ಏನು ಮಾಡ್ತಾರೆ ಹೇಳಿ? ಇವಾಗ ನೀತಿವಂತನಾದರೆ ಪರದೇಶಿಗೆ ಹೋಗ್ತಾನೆ, ನೀತಿವಂತನಾದರೆ ಏನು ಮಾಡ್ತಾರೆ? ದೇವರು ಪರದೇಶಿಗೆ ಕಳಿಸ್ತಾನೆ. ಅನೀತಿವಂತನಾದರೆ ಏನು ಮಾಡ್ತಾನೆ? ದೇವರು ಯಾತನೆ ಪಡುವಂಥ ಸ್ಥಳಕ್ಕೆ ಕಳಿಸ್ತಾನೆ ಪ್ರಿಯರೇ. ಯಾತನೆ ಪಡುವಂಥ ಸ್ಥಳಕ್ಕೆ ಅಂದರೆ ಟೋಟಲಿ ವಿಶ್ವ, ಟೋಟಲಿ ಈ ಬ್ರಹ್ಮಾಂಡ ಇದೆ ನೋಡಿ, ಟೋಟಲಿ ಜಗತ್ತು ಇದೆ ನೋಡಿ, ದೇವರ ಹತೋಟಿಯಲ್ಲಿದೆ. ಆಕಾಶ ಆಗಿರ್ಬೋದು, ಮಹಾ ಆಕಾಶ ಆಗಿರ್ಬೋದು, ಪಾತಾಳ ಲೋಕ ಆಗಿರ್ಬೋದು, ಇಲ್ಲಾಂದರೆ ಯಾತನೆ ಪಡುವಂಥ ಸ್ಥಳ ಆಗಿರ್ಬೋದು, ಟೋಟಲಿ ಎಲ್ಲ ಕೂಡ ದೇವರ ಹತೋಟಿಯಲ್ಲಿದೆ. ದೇವರ ಹತೋಟಿಯಲ್ಲಿ, ಹೌದಲ್ವಾ? ಪರಲೋಕ ದೇವರ ಹತೋಟಿಯಲ್ಲಿ, ಭೂಲೋಕ ದೇವರ ಹತೋಟಿಯಲ್ಲಿ, ಪಾತಾಳ ಲೋಕ ದೇವರ ಹತೋಟಿಯಲ್ಲಿ. ಆತ್ಮ ಹೋದ್ಮೇಲೆ ದೇವರ ಹತೋಟಿಲಿ ಹೋಗುತ್ತೆ. ದೇವರ ಹತೋಟಿಗೆ ಹೋದ್ಮೇಲೆ ಆತ್ಮ ಸತ್ತೋದ್ಮೇಲೆ ಎಲ್ಲಿಗೆ ಹೋಗ್ತಾರೆ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ನೀತಿವಂತನಾದರೆ ಪರದೇಶಿಗೆ ಹೋಗ್ತಾನೆ, ಅನೀತಿವಂತನಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಇವಾಗ ಲಾಜರನು, ಆಮೇಲೆ ಧನವಂತನು, ಇವರ ಇತಿಹಾಸ ಗೊತ್ತಲ್ವಾ? ಲಾಜರನು ಹೇಗೆ ಬದುಕಿದ್ದಾನೆ, ಐಶ್ವರ್ಯವಂತನು ಹೇಗೆ ಬದುಕಿದ್ದಾನೆ, ಇವರ ಇತಿಹಾಸವನ್ನು ಎಷ್ಟೋ ಸಾರಿ ನಾವು ನೋಡಿದ್ದೇವೆ. ಇವಾಗಲೂ ಕೂಡ ಈ ಒಂದು ಸಂಗತಿಯನ್ನು ನೆನಪು ಮಾಡೋಣ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅಂದರೆ ದೊಡ್ಡ ಐಶ್ವರ್ಯವಂತನು ಇದ್ದಾನೆ. ಹೇಗಿದ್ದಾನಂತ ನೋಡುವಾಗ ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅದೇ ಪ್ರಕಾರ ಕಡು ಬಡವ ಇನ್ನೊಬ್ಬ ಮನುಷ್ಯನಿದ್ದಾನೆ, ಲಾಜರನು. ಬಹಳ ಬಡವನು, ತಿನ್ನೋದಕ್ಕೆ ಊಟ ಇಲ್ಲದ ಪರಿಸ್ಥಿತಿ. ಎರಡನೇದಾಗಿ ಮೈ ತುಂಬ ಉಣ್ಣೆದ್ದವನು ಅಂತಾನೆ ನೋಡಿ 20ನೇ ವಚನ. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬ ಉಣ್ಣೆದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಅಂದರೆ ಇಬ್ಬರು ಮರಣ ಹೊಂದಿದ್ದಾರೆ. ಎಂಥವರು? ದೊಡ್ಡ ಐಶ್ವರ್ಯವಂತನು, ಬಡವರಲ್ಲಿ ಕಡು ಬಡವ, ಬಡವರಲ್ಲಿ ಕೊನೆಯದಾಗಿ ಏನು ಇಲ್ಲದವನಿದ್ದಾನೆ ನೋಡಿ ಬಡವ.
ಲಾಜರನು, ಇಬ್ಬರು ಮರಣ ಹೊಂದುತ್ತಾರೆ. ಇಬ್ಬರು ಮರಣ ಹೊಂದಿದಾಗ ಒಬ್ಬನೇನೋ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ ಐಶ್ವರ್ಯವಂತನು. ಮತ್ತೊಬ್ಬರೇನೋ ಲಾಜರನು ನೆಮ್ಮದಿ ಇರುವಂಥ ಪರದೇಶಿಗೆ ಹೋಗ್ತಾನೆ. ಅಲ್ಲಿ ಯಾರಿದ್ದಾರೆ? ಅಬ್ರಹಾಮ, ಇಸಾಕ, ಯಾಕೋಬ, ನೀತಿವಂತರೆಲ್ಲರಿದ್ದಾರಲ್ವ. ಈ ನೀತಿವಂತರು ಇರುವಂಥ ಆ ಉನ್ನತವಾದಂಥ ಶ್ರೇಷ್ಠವಾದಂಥ ಒಂದು ಸ್ಥಳ ಇದೆ, ಪರದೇಶಿ ಎನ್ನುವಂಥದ್ದು. ಆ ಪರದೇಶಿಗೆ ಲಾಜರನು ಹೋಗುವಂಥದ್ದು ನೋಡುತ್ತೇವೆ. ಲಾಜರನನ್ನು ಕರ್ಕೊಂಡು ಹೋಗುವಾಗ ಯಾರು ಬಂದಿದ್ದಾರೆ ಗೊತ್ತಾ? ಲಾಜರನನ್ನು ಕರ್ಕೊಂಡು ಹೋಗೋದಕ್ಕೆ ದೇವದೂತರು ಬಂದಿದ್ದಾರೆ. ಲಾಜರನನ್ನು ಕರೆದುಕೊಂಡು ಹೋಗೋದಕ್ಕೆ ದೇವದೂತರು ಬಂದಿದ್ದಾರೆ. ಬಂದು ಪರದೇಶಿಗೆ ಕರ್ಕೊಂಡು ಹೋಗಿದ್ದಾರೆ. ಯಾಕೆ? ಬಡವನಾಗಿ ಜೀವಿಸಿರುವುದರಿಂದ ಅಲ್ಲ. ಯಾಕೆಂದರೆ ಬಡವನಾಗಿದ್ದಾನೆ. ಎರಡನೇದಾಗಿ ಭಕ್ತಿಯಿಂದ ಜೀವಿಸಿದ್ದಾನೆ. ಎರಡನೇದಾಗಿ ಭಕ್ತಿ ಇದೆ ಆತನಲ್ಲಿ. ದೇವರಂದರೆ ಭಯ ಇದೆ, ದೇವರಂದರೆ ಭಕ್ತಿ ಇದೆ. ಏನೇ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ದೇವರ ಧ್ಯಾನದಲ್ಲಿದ್ದಾನೆ. ಐಶ್ವರ್ಯವಂತನ ಮನೆ ಮುಂದಿದ್ದಾನೆ ಅಂದರೆ ಏನಾದರೂ ಊಟ ಕೊಡ್ತಾನೆ ಅಂತೇಳಿ ಭಿಕ್ಷೆ ಬೇಡ್ತಾ ಇದ್ದಾನೆ ಅಷ್ಟೇ. ಆದರೆ ದೇವರ ಧ್ಯಾನದಲ್ಲಿದ್ದಾನೆ, ಭಕ್ತಿಯಲ್ಲಿದ್ದಾನೆ. ಭಕ್ತಿಯಲ್ಲಿದ್ದಂಥ ಆತನು ಮರಣ ಹೊಂದುತ್ತಾನೆ. ಪ್ರಿಯರೇ, ಭಕ್ತಿಯಲ್ಲಿದ್ದಂಥ ಆತನು ಮರಣ ಹೊಂದುತ್ತಾನೆ. ಮರಣ ಹೊಂದಿದಾಗ ದೇವದೂತರು ಬಂದು ಕರೆದುಕೊಂಡು ಪರದೇಶಿಗೆ ಸೇರಿಸ್ತಾರೆ. ದೊಡ್ಡ ಕೋಠಾಧೀಶ್ವರನು ಐಶ್ವರ್ಯವಂತನಾಗಿದ್ದಂಥ ಈತನು ಮರಣ ಹೊಂದುತ್ತಾನೆ. ಈತನು ಸತ್ತ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಅದು ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ. ಇಬ್ಬರು ಮರಣ ಹೊಂದುತ್ತಾರೆ. ಅಂದರೆ ಅವ್ರಿಗೋಸ್ಕರ ಭೂಮಿಯ ಮೇಲೆ ಬೇಡೋರಿದ್ದಾರ? ಪ್ರಿಯರ ದೇವ್ರ ಮಕ್ಕಳಿರ, ದೊಡ್ಡ ಐಶ್ವರ್ಯವಂತನು ಸತ್ತೋಗ್ತಾನಲ್ಲ, ಸತ್ತೋದ್ಮೇಲೆ ಅವ್ರ ಮನೆಯಲ್ಲಿ ಜನ ಇದ್ದಾರಾ ಇಲ್ವಾ? ಯಾಕಿಲ್ಲ, ಅಣ್ಣ ತಮ್ಮಂದರಿದ್ದಾರಂತೆ. ಯಾಕೆಂದರೆ ಈತನೇ ಹೇಳ್ತಾನೆ ನೋಡಿ, ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ 28ನೇ ವಚನದಲ್ಲಿ ಈ ಐಶ್ವರ್ಯವಂತನು ಯಾತನೆ ಪಡುವಂಥ ಸ್ಥಳದಿಂದ ಅಲ್ಲಿಂದ ಮಾತಾಡ್ತಾ ಇದ್ದಾನೆ. ಯಾರ ಬಳಿಯಲ್ಲಿ? ಅಬ್ರಹಾಮನ ಬಳಿಯಲ್ಲಿ. 28ನೇ ವಚನ, ನನಗೆ 5 ಮಂದಿ ಅಣ್ಣ ತಮ್ಮಂದರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು, ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಅಂದರೆ ಐಶ್ವರ್ಯವಂತನು ಸತ್ತೋದ ಮೇಲೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದ್ದಾನೆ. ಅಲ್ಲಿ ಭಯಂಕರವಾದಂಥ ಗೋಳಾಟ ಇದೆ, ನರಳಾಟ ಇದೆ. ಅಲ್ಲಿ ಯಾತನೆ ಪಡುವಂಥ ಸ್ಥಳ ಅದು. ಅಲ್ಲಿ ಭಯಂಕರವಾದಂಥ ಒಂದು ಕತ್ತಲು, ಭಯಂಕರವಾದಂಥ ಒಂದು ಯಾತನೆ ಪಡುವಂಥ ಸ್ಥಳ ಅದು. ಅಲ್ಲಿ ಹೋದ ಮೇಲೆ ಈ ಐಶ್ವರ್ಯವಂತನು ಕೂಗ್ತಾ ಇದ್ದಾನೆ, ತಂದೆಯಾದ ಅಬ್ರಹಾಮನೇ, ನನ್ನನ್ನು ಕನಿಕರಿಸು, ನಿನ್ನ ಎದೆಯಲ್ಲಿ ಒರಗಿಕೊಂಡಿದ್ದ ಲಾಜರನ್ನು ಕಳಿಸಿಕೊಡು. ಅವನು ತನ್ನ ತುದಿ ಬೆರಳಿನಿಂದ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಯಾಕೆಂದರೆ ಈ ಉರಿಯಲ್ಲಿ ಸಂಕಟ ಪಡ್ತಾ ಇದ್ದೀನಿ, ದುಃಖ ಪಡ್ತಾ ಇದ್ದೀನಿ, ಕನಿಕರಿಸು ಅಂತೇಳಿ ಅಲ್ಲಿಂದ ಬೇಡಿಕೊಂಡಾಗ ಅಬ್ರಹಾಮನು ಹೇಳುವಂಥ ಮಾತೇನಂತ ನೋಡುವಾಗ, ಮಗನೇ, ನೀನು ನಿನ್ನ ಜೀವಿತ ಕಾಲದಲ್ಲಿ ಸುಖವನ್ನು ಅನುಭವಿಸಿದೆಯಾ? ಲಾಜರನು ಕಷ್ಟವನ್ನು ಅನುಭವಿಸಿದ್ದಾನೆ. ಲಾಜರನಿಗೆ ಇವಾಗ ನೆಮ್ಮದಿ ಇದೆ, ನಿನಗೆ ಸಂಕಟ ಇದೆ. ಅದು ಮಾತ್ರವಲ್ಲದೆ ನಿಮಗೂ ನಮಗೂ ಮಧ್ಯದಲ್ಲಿ ಒಂದು ದೊಡ್ಡದೊಂದು ಡೊಂಗೋರ ಸ್ಥಾಪನೆಯಾಗಿದೆ. ಆದ್ದರಿಂದ ಈ ಕಡೆಯಿಂದ ಆ ಕಡೆ ಬರೋದಕ್ಕೆ, ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಅವಕಾಶ ಇಲ್ಲ ಅಂದಾಗ ಅವಾಗ ಐಶ್ವರ್ಯವಂತನು ಅಬ್ರಹಾಮನಿಗೆ ಕೇಳ್ತಾ ಇದ್ದಾನೆ, ತಂದೆಯಾದ ಅಬ್ರಹಾಮನೇ, ಆಗನ್ನಬೇಡ ಅಬ್ರಹಾಮನೇ, ಅವಕಾಶ ಇಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾನಲ್ಲಿ. ಹೋಗೋದಕ್ಕಿಲ್ಲ, ಬರೋದಕ್ಕಿಲ್ಲ. ಮತ್ತೆ ಏನು ಮಾಡ್ತಾ ಇದ್ದಾನೆ ಅಂತ ನೋಡುವಾಗ, ಇಲ್ಲಿ ಇದ್ದಂಥ ಈ ಮನುಷ್ಯನು ಭೂಲೋಕದಲ್ಲಿ ಅಂದರೆ ಯಾತನೆ ಪಡುವಂಥ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಆ ಸ್ಥಳದಿಂದ ತನ್ನ ಕುಟುಂಬದವ್ರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ತನ್ನ ಕುಟುಂಬದವ್ರಿಗೋಸ್ಕರ ವಿಜ್ಞಾಪನೆ. ಯಾರ ವಿಜ್ಞಾಪನೆ? ಸತ್ತೋಗಿರುವಂಥ ಐಶ್ವರ್ಯವಂತನು ಬದುಕಿರುವಂಥ ತನ್ನ ಕುಟುಂಬದಲ್ಲಿ ಯಾರಿದ್ದಾರೋ ಅವ್ರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಈತನು. ತಂದೆಯಾದ ಅಬ್ರಹಾಮನೇ, ನನ್ನ ಮನೆಯಲ್ಲಿ ಅಣ್ಣ ತಮ್ಮಂದರಿದ್ದಾರೆ, ಅವರು ಈ ಸ್ಥಳಕ್ಕೆ ಬರ್ಕೂಡ್ದು, ಅವರು ಈ ಸ್ಥಳಕ್ಕೆ ಬರ್ಕೂಡ್ದು. ಮತ್ತೆ ಏನು ಮಾಡಬೇಕು? ಅವರು ಈ ಸ್ಥಳಕ್ಕೆ ಬರಬಾರ್ದಂದ್ರೆ ಲಾಜರನನ್ನು ನನ್ನ ಮನೆಗೆ ಕಳಿಸಿಕೊಡು, ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಿಕೊಡು. ಯಾಕೆಂದರೆ ಸತ್ತೋದೋಗಿರುವಂಥ ಈತನು ಹೋಗಿ ಹೇಳಿದ್ರೆ ಚೆನ್ನಾಗಿರುತ್ತೆ, ಎಲ್ಲರೂ ಕೇಳ್ತಾರಂತೇಳಿ ಐಶ್ವರ್ಯವಂತನ ನಂಬಿಕೆ. ಆದರೆ ಅಬ್ರಹಾಮನ ಹೇಳ್ತಾನೆ, ಏನಂತ ಹೇಳ್ತಾನೆ ನೋಡಿ ಪ್ರಿಯರ್, 30ನೇ ವಚನ, ಅವನು ತಂದೆಯ ಅಬ್ರಹಾಮನೇ, ಆಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲವೆಂದು ಹೇಳಿದರು. ಅಂದರೆ ಪ್ರಿಯರ ದೇವರ ಮಕ್ಕಳಿರ, ಅದಕ್ಕಿಂತ ಮುಂಚಿತವಾಗಿ 29ನೇ ವಚನದಲ್ಲಿ ಒಂದು ಮಾತು ಏನು ಗೊತ್ತಾ?
ಅಬ್ರಹಾಮನ್ ಹೇಳ್ತಾನೆ, ಮಗನೇ, ನಿನ್ನ ಬಳಿಯಲ್ಲಿ ಅಂದರೆ ನಿಮ್ಮ ಕುಟುಂಬದವರ ಬಳಿಯಲ್ಲಿ ಪ್ರವಾದಿಗಳಿದ್ದಾರೆ, ಎರಡನೇದಾಗಿ ಮೋಶೆ ಕೂಡ ಇದ್ದಾನೆ. ಅವರ ಮಾತನ್ನು ಕೇಳಿದರೆ ಸಾಕು, ಅವರು ರಕ್ಷಣೆ ಹೊಂದುತ್ತಾರೆ. ಮಾತನ್ನು ಕೇಳಿ ತಮ್ಮ ಬದುಕುಗಳನ್ನು ಸರಿ ಮಾಡ್ಕೋಬೇಕು. ಆದರೆ ಈ ಮನುಷ್ಯನು ಆಗಲ್ಲ. ಅಬ್ರಹಾಮನ ದಯಮಾಡಿ ಸತ್ತೋದವರಲ್ಲಿ ಒಬ್ಬರು ಹೋಗಿ ಮಾತಾಡಿದ್ರೆ ಖಂಡಿತವಾಗಿ ಕೇಳ್ತಾರೆ ಅಂತ ಈತನು ಐಶ್ವರ್ಯವಂತನು. ಇಲ್ಲ ಮಗನೇ, ಬದುಕಿರುವಂಥ ಪ್ರವಾದಿಗಳ ಮೂಲಕ ಕೇಳಿದರೆ ಸಾಕು, ರಕ್ಷಣೆ ಹೊಂದುತ್ತಾರೆ. ಇನ್ನೊಂದು ಮಾತೇನಪ್ಪ ಅಂದರೆ, ಮೋಶೆ ಮಾತನ್ನು ಕೇಳದೆ ಹೋದರೆ ಸತ್ತೋದವ್ರ ಮಾತು ನಿಮ್ಗೆ ಕೇಳೋದೇ ಇಲ್ಲ ಅಂತ ಹೇಳ್ತಾನೆ. ಸತ್ತೋದವರು ಯಾರಾದರೂ ಹೋಗಿ ಹೇಳಿದ್ರೆ ಅವು ದೆವ್ವಗಳು ದುರಾತ್ಮಗಳಂತ ಹೇಳ್ಕೊಳ್ತಾರೆ ವಿನಃ ಅದು ಕೇಳೋದೇ ಇಲ್ಲ, ದೇವರು ಕಳಿಸೋದೂ ಇಲ್ಲ. ಪ್ರಿಯರೇ, ಆಲೋಚನೆ ಮಾಡಿ ನೋಡಿ, ಎಲ್ಲಿರುತ್ತೆ ಆ ಮಾತು? ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯ ಲೇಸು, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕವೇ ಹೋಯ್ತಲ್ಲವೇ? ಅವರು ಸತ್ತ ಆಗಲೇ ಅವರ ಪ್ರೀತಿಯು ಅಗೆಯು ಒಟ್ಟಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಅಂದರೆ ಯಾರಾದರೂ ಸತ್ತೋದ್ರೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ನೀತಿವಂತನಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತನಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಭೂಮಿಯ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲವೆಂದು ದೇವರು ಹೇಳುವಂಥ ಮಾತು. ಅಲ್ಲಿಂದ ಭೂಮಿಯ ಮೇಲೆ ಬರೋದಿಲ್ಲ ಎಂದು, ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ ಎಂದು ದೇವರು ಹೇಳ್ತಾ ಇದ್ದಾರೆ ಈ ಮಾತು ಭಕ್ತರ ಮೂಲಕ. ಆದ್ದರಿಂದ ಯಾರು ಸತ್ತೋಗಿದ್ದಾರೋ ಸತ್ತೋದ ಮೇಲೆ ಅವರು ಮತ್ತೆ ಭೂಮಿ ಮೇಲೆ ಬರಲ್ಲ. ಎರಡನೇದಾಗಿ ಭೂಮಿಯ ಮೇಲೆ ದುರಾತ್ಮಗಳಾಗಿ ತಿರುಗೋದಿಲ್ಲ, ದೆವ್ವಗಳಾಗಿ ತಿರುಗೋದಿಲ್ಲ, ದೆವ್ವಗಳಾಗಿ ಬಂದು ರಕ್ತ ಕುಡಿಯೋದಿಲ್ಲ, ಮನೆಯಲ್ಲಿ ಇರೋದಿಲ್ಲ. ಇವೆಲ್ಲ ಪ್ರಿಯರ ದೇವರ ಮಕ್ಕಳಿರ ತಪ್ಪು. ಯಾಕೆಂದರೆ ಈ ಕಾಲದಲ್ಲಿ ನೋಡುವಾಗ ಸತ್ತೋಗಿರುವಂಥ ಆತ್ಮಗಳು ಈ ಮನೆಯಲ್ಲಿ ತಿರುಗ್ತಾ ಇದ್ದಾರೆ, ಆಮೇಲೆ ಇನ್ನೊಬ್ಬರನ್ನ ಪೀಡಿಸ್ತಾ ಇದ್ದಾರೆ, ಆಮೇಲೆ ರಕ್ತ ಕುಡಿತಾರೆ, ಆಮೇಲೆ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಟೋಟಲ್ ತಪ್ಪು. ಸತ್ತೋಗಿರುವಂಥ ಆತ್ಮಗಳು ದೆವ್ವಗಳಾಗಿ ಬರೋದಿಲ್ಲ. ಸತ್ತೋಗಿರುವಂಥ ಆತ್ಮಗಳು ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ, ಅಂದರೆ ಪಾತಾಳ ಲೋಕಕ್ಕೆ ಹೋಗ್ತಾರೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಯನ್ನು ಕೇಳಲ್ಲ. ಒಂದು ವೇಳೆ ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆ ಮಾಡಿದವರೇ ಪಾಪಿಗಳಾಗ್ತಾರೆ. ಜಾಗ್ರತೆ. ಇವಾಗ ಐಶ್ವರ್ಯವಂತನು ಸತ್ತೋಗಿದ್ದಾನೆ. ಸತ್ತೋಗಿರುವಂಥ ಐಶ್ವರ್ಯವಂತನ ಮತ್ತೆ ಭೂಮಿ ಮೇಲೆ ಬರೋದಕ್ಕೆ ಆಗುತ್ತಾ? ಸತ್ತೋಗಿರುವಂಥ ಐಶ್ವರ್ಯವಂತನಿಗೆ ಮತ್ತೆ ಆ ಯಾತನೆ ಪಡುವಂಥ ಸ್ಥಳದಲ್ಲಿ ಶಾಂತಿ ಸಿಗುತ್ತಾ? ನೆಮ್ಮದಿ ಸಿಗುತ್ತಾ? ಇಲ್ಲಿ ಭೂಮಿ ಮೇಲೆ ಬದುಕಿದವರು ಯಾರಾದರೂ ಪ್ರಾರ್ಥನೆ ಮಾಡಿದ್ರೆ ಅವರಿಗೆ ನೆಮ್ಮದಿ ಸಿಗುತ್ತಾ? ಪ್ರಿಯರ ದೇವರ ಮಕ್ಕಳಿರ, ಸಾಯುವ ದಿನದಂದು ಅವನಿಗೆ ಅಂತ್ಯ ಬರುತ್ತಲ್ವ, ಸಾಯುವ ದಿನ ಬರುತ್ತಲ್ಲ, ಆ ದಿನ ಅವನಿಗೆ ತೀರ್ಪಾಗುತ್ತೆ. ಸಾಯುವಂಥ ದಿನದಂದು ಆ ಸಾಯುವಂಥ ಆ ದಿನ ಇರುತ್ತಲ್ಲ, ಆ ಸಾಯುವಂಥ ಆ ದಿನದಂದು ಅವನಿಗೆ ಏನಾಗುತ್ತೆ ಅಂದರೆ ತೀರ್ಪು ಮುಗೀತು. ಅವನಿಗೋಸ್ಕರ ಯಾರಾದರೂ ಪ್ರಾರ್ಥನೆ ಮಾಡಿದರೆ ಇವರು ಕೂಡ ಪಾಪಿಗಳಾಗ್ತಾರೆ. ಮಾಡಬಾರ್ದು. ಯಾರಿಗೋಸ್ಕರ ಮಾಡಬಾರ್ದು ಅಂದರೆ ಬದುಕಿರೋರಿಗೋಸ್ಕರ ಮಾಡಬೇಕು ಪ್ರಾರ್ಥನೆಗಳು. ಪ್ರಾರ್ಥನೆ ಯಾರಿಗೋಸ್ಕರ ಮಾಡಬೇಕು? ಅಮ್ಮ ಅಯ್ಯ ಬದುಕಿರ್ತಾರೆ ನೋಡಿ, ಯಾರು ಬದುಕಿರ್ತಾರೋ ಅಕ್ಕಪಕ್ಕದಲ್ಲಿ ಕುಟುಂಬದಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಪರವಾಗಿಲ್ಲ, ಏನು ಪರವಾಗಿಲ್ಲ, ಹೀಗೆ ಮಾಡಬಹುದು ಪರವಾಗಿಲ್ಲ ಅಂತಂದರೆ ಖಂಡಿತವಾಗಿ ಹೇಳ್ತೀನಿ, ಶಾಪಗ್ರಸ್ತರಾಗ್ತೀರಾ ನೀವು. ದೊಡ್ಡ ಸೇವಕ ಆಗಿರ್ಬೋದು, ಇಲ್ಲಾಂದರೆ ಉನ್ನತ ಸೇವಕರಾಗಿರ್ಬೋದು, ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಸೇವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ವೇಳೆ ಮಾಡಿದ್ರೆ ಬೈಬಲ್ಗೆ ವಿರುದ್ಧವಾದಂಥ ಪ್ರಾರ್ಥನೆ ಆಗ ಮಾಡಿದ್ರೆ ಅವರು ಪಾಪಿಗಳಾಗ್ತಾರೆ. ಪ್ರಿಯರೇ, ಮಾಡಬಾರ್ದು. ಸರಿ ಮಾಡ್ಕೋಬೇಕು. ಯಾಕೆಂದರೆ ನಾವೆಲ್ಲರೂ ದೇವರ ಬಳಿಗೆ ಹೋಗ್ಬೇಕಲ್ವಾ? ದೇವರ ಬಳಿಗೆ ಹೋಗ್ಬೇಕಾದ್ರೆ ದೇವ್ರು ಏನು ಹೇಳಿದ್ದಾರೋ ಅದನ್ನು ನಾವು ತಿಳ್ಕೋಬೇಕು, ಪಾಲಿಸ್ಬೇಕು. ಇಲ್ಲದಾದರೆ ಮೋಸ ಹೋಗ್ತೀವಿ. ಪ್ರಿಯರಾದ ದೇವರ ಮಕ್ಕಳಿರ, ಮೋಸ ಹೋಗಬಾರ್ದು. ಜಾಗ್ರತೆ. ಯೋಬನ ಗ್ರಂಥ ನೋಡಿ, ಯೋಬನ ಗ್ರಂಥ 24ನೇ ಅಧ್ಯಾಯ 19ನೇ ವಚನ ಎಷ್ಟೋ ಸಾರಿ ನೋಡಿದ್ದೇವೆ, ಮತ್ತೊಂದು ಸಾರಿ ಆ ಮಾತನ್ನು ನೋಡೋಣ. ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಪಾತಾಳವು ಯಾರನ್ನ ಎಳೆದುಕೊಳ್ಳುತ್ತಂತೆ? ಪಾಪಿಗಳನ್ನು ಎಳೆದುಕೊಳ್ಳುತ್ತೆ. ಪಾಪಿಗಳನ್ನು ಎಳೆದುಕೊಂಡ ಮೇಲೆ ಅವರು ಮತ್ತೆ ಭೂಮಿ ಮೇಲೆ ಬರೋದಿಲ್ಲ.
ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ನೋಡಿ ಎಷ್ಟು ಕ್ಲಾರಿಟಿಯಾಗಿ ಹೇಳಿದ್ದಾರೆ. ಏನಂತೆ? ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಕೆಲವರು ಮಾಟ ಮಂತ್ರ ಮಾಡೋರು ಇರ್ತಾರೆ. ಮಾಟ ಮಂತ್ರದಲ್ಲಿ ಏನು ಶಕ್ತಿ ಇಲ್ಲ, ಪವರ್ ಇಲ್ಲ. ಮಾಟ ಮಂತ್ರ ಅಂದ್ರೇನೆ ಜನರು ಭಯಪಡ್ತಾ ಇದ್ದಾರೆ. ಮಾಟ ಮಂತ್ರಗಳಲ್ಲಿ ಪವರ್ ಇಲ್ಲ, ಶಕ್ತಿ ಇಲ್ಲ. ಆ ಮಾತು ಕೇಳಿದ ತಕ್ಷಣ ಭಯಪಡ್ತಾರೆ. ಭಯಪಟ್ರೇನೆ ಅವ್ರಿಗೆ ದಾಸರಾಗ್ತಾರೆ. ಭಯಪಟ್ಟಿದ್ದಾರೆ ಅಂದರೆ ಮುಗೀತು. ಭಯಪಟ್ಟಿದ್ದಾರೆ ಅಂದರೆ ಅವನೇನಾಗ್ತಾನೆ ಗೊತ್ತಾ? ಗಾಳ ಆಗ್ತಾನೆ. ನಿನಗೆ ತಂತ್ರ ಮಾಡಿ ಕೊಡ್ತೀನಿ, ಇಷ್ಟು ಹಣ ಬೇಕು, ಪೂಜೆ ಮಾಡಬೇಕು ಅಂತೇಳಿ ಗಾಳ ಹಾಕಿ ಮಾಯ ಮಾಡಿ ಹಣವನ್ನು ದೋಚ್ಕೊಳ್ತಾನೆ ಅವನು. ಎರಡನೇದಾಗಿ, ಈ ಮನೆಯಲ್ಲಿ ಸತ್ತೋಗಿದ್ದಾರಲ್ವ, ಸತ್ತೋದವರು ದೆವ್ವಾಗಿ ತಿರುಗ್ತಾ ಇದೆ, ಭೂತವಾಗಿ ತಿರುಗ್ತಾ ಇದೆ, ನಿಮ್ಮನ್ನು ಪೀಡಿಸ್ತಾ ಇದೆ. ಅದಕ್ಕೆ ಇವಾಗ ನೋಡಿ, ಪ್ರಪಂಚ ದೇಶದಲ್ಲಿ ಎಲ್ಲ ಮನೆಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಾಯಿಲೆಗಳಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ರೋಗದಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳಲ್ಲಿದ್ದಾರೆ. ಪ್ರಪಂಚ ದೇಶದಲ್ಲಿ ಇವಾಗ ಯಾವುದೋ ಒಂದು ರೀತಿಯಲ್ಲಿ ಕಾಯಿಲೆಯಲ್ಲಿ, ಅನಾರೋಗ್ಯದಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿ, ಸಾಲದಲ್ಲಿ ಇದ್ದಾರೆ ಪ್ರಿಯರ. ಪ್ರಪಂಚ ದೇಶದಲ್ಲಿ ಎಲ್ಲರೂ ಕೂಡ ಯಾವುದೊಂದು ಸಮಸ್ಯೆ ಇದೆ. ದೊಡ್ಡ ಕೋಟ್ಯಾಧೀಶ್ವರನಂದ್ರೂ ಕೂಡ ಅವರ ಮಧ್ಯದಲ್ಲಿ ಯಾವುದೊಂದು ಸಮಸ್ಯೆ ಇದೆ. ಇವನೇನು ಮಾಡ್ತಾನೆ? ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ದೊಡ್ಡ ಪಂಡಿತರು ಯಾರಿದ್ದಾರಂತೇಳಿ ಯೋಚನೆ ಮಾಡಿ ವಿಚಾರ ಮಾಡಿ ಅಲ್ಲಿ ಹೋಗ್ತಾನೆ. ಆ ಮನುಷ್ಯನು ಬಂದು ಏನು ಮಾಡ್ತಾನಪ್ಪ, ಮನೆಯೆಲ್ಲ ನೋಡ್ತಾನೆ. ಈ ಕಡೆ ಏನು ಮಾಟ ಮಂತ್ರ ಮಾಡಿದ್ದಾರಯ್ಯ, ಈ ಮನೆಯಲ್ಲಿ ದೆವ್ವ ತಿರುಗ್ತಾ ಇದೆಯಾ, ಈ ಮನೆಯಲ್ಲಿ ಭೂತ ಇದೆ, ಈ ಮನೆಯಲ್ಲಿ ಯಾರು ಸತ್ತೋದವರು ತಿರುಗ್ತಾ ಇದ್ದಾರೆ ಅಂತೇಳಿ ಭಯಪಡಿಸಿ ಹಣವನ್ನು ದೋಚಿಕೊಂಡು ಕೋಟ್ಯಾಧೀಶ್ವರ ಆಗ್ತಾ ಇದ್ದಾರೆ. ಇದು ನಡೀತಾ ಇದೆ ಪ್ರಪಂಚ ದೇಶದಲ್ಲಿ. ದೇವರು ಹೇಳ್ತಾ ಇದ್ದಾರೆ, ಸತ್ತೋದವರು ದೆವ್ವಗಳಾಗಿ ಬರೋದಿಲ್ಲ, ಮತ್ತೆ ಹಿಂತಿರುಗಿ ಬರೋದಿಲ್ಲ, ಮನೆಗೆ ತನ್ನ ಮನೆಯನ್ನು ನೋಡೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ದೇವರು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ದೇವರು, ಎಷ್ಟು ಚೆನ್ನಾಗಿ ಬರೆಸಿದ್ದಾರೆ ನೋಡಿ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ, ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ ಅಂತಿದ್ದಾರೆ. ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ ಮತ್ತು ಪುನಃ ಬರುವುದಿಲ್ಲ. ಮತ್ತೆ ಎಲ್ಲಿ ಹೋಗ್ತಾನೆ? ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ ಇದೆ, ಅಲ್ಲಿ ಹೋಗ್ತಾನೆ. ನೀತಿವಂತನಾದರೆ ಪರದೇಶಿ ಹೋಗ್ತಾನೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ, ದೇವರ ಹತೋಟಿಗೆ ಹೋಗ್ತಾನೆ. ನೀತಿವಂತನಾದರೆ ಪರದೇಶಿಗೆ ಕನ್ಫರ್ಮ್, ಪರಲೋಕವನ್ನು ಪಡ್ಕೊಳ್ಳೋದಿಕ್ಕೆ ಪರದೇಶಿಗೆ ಹೋಗಿರ್ತಾರೆ. ಅವ್ರಿಗೋಸ್ಕರ ದೇವರೇ ಇವ್ರನ್ನ ಕಾಪಾಡಿ ದೇವರೇ ಅಂತೇಳಿ ನಾವು ಬೇಡುವಂಥ ಅವಶ್ಯಕತೆ ಇಲ್ಲ. ಪರದೇಶಿಗೆ ಹೋದ್ಮೇಲೆ ಅವ್ರಿಗೋಸ್ಕರ ಬೇಡುವಂಥ ಅವಶ್ಯಕತೆ ಇಲ್ಲ. ನರಕಕ್ಕೆ ಹೋದ ಮೇಲೆ ದೇವರು ಇವರಿಗೆ ಶಾಂತಿ ಕೊಡಿ ದೇವರಂತೇಳಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮನ್ನು ಕೂಡ ನರಕಕ್ಕೆ ಹಾಕ್ತಾನೆ. ಹಾಗೆ ಮಾಡುವಂತಿಲ್ಲ. ಯಾಕೆಂದರೆ ಅವ್ರಿಗೋಸ್ಕರ ಯಾರು ಪ್ರಾರ್ಥನೆ ಮಾಡಂತ ಹೇಳಿದ್ರು? ನಿನ್ನ ನೆರೆಯವನಿಗೋಸ್ಕರ ಹಾಳು ಅಂತ ಹೇಳ್ತಾನೆ. ನಿನ್ನ ನೆರೆಯವನು, ನಿನ್ನ ಅಕ್ಕಪಕ್ಕದಲ್ಲಿ ಇದ್ದವನು ಇದ್ದಾನಲ್ಲ, ಅವನು ಸೆರೆಯಲ್ಲಿದ್ದಾನೆ, ಅಂದರೆ ಪಾಪ ಎಂಬ ಸೆರೆಯಲ್ಲಿದ್ದಾನೆ. ಅವನಿಗೋಸ್ಕರ ಬಿಕ್ಕಿ ಹಾಳು, ಅವನಿಗೋಸ್ಕರ ಪ್ರಯಾಸ ಪಡು, ಅವನನ್ನು ಕಾಪಾಡೋದಕ್ಕೆ ನೀನು ಪ್ರಯಾಸ ಪಡು ಮಗನೇ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ನಾವು ಯಾವುದನ್ನು ಮಾಡ್ತಾ ಇದೀವಿ ಕೆಲಸ? ದೇವರು ಹೇಳಿದ್ದನ್ನು ಮಾಡ್ತಾ ಇದ್ದೀವಾ ಅಥವಾ ಹೇಳದೇ ಇರುವುದನ್ನು ಮಾಡ್ತಾ ಇದ್ದೀವಾ? ದೇವರು ಹೇಳಿದ್ದನ್ನು ಬಿಟ್ಟಿದ್ದೀವಿ, ಹೇಳದೆ ಇರುವುದನ್ನು ದೇವರೇ ಈ ಆತ್ಮಕ್ಕೆ ಶಾಂತಿ ಕೊಡಿ ದೇವರೇ, ದೇವರೇ ಈ ಆತ್ಮಕ್ಕೆ ಶಾಂತಿ ಕೊಡಿ ದೇವರೇ, ದೇವರೇ ಈ ಆತ್ಮವನ್ನು ಸೇರಿಸ್ಕೊಡಿ ದೇವರೇ. ಪ್ರಾರ್ಥನೆ ಮಾಡೋರು ಕೂಡ ಪ್ರಿಯರ ದೇವರ ಮಕ್ಕಳಿರ ದೇವರ ವಾಕ್ಯವನ್ನು ತಿಳಿಯದವರು. ಮರಣ ಹೊಂದಿದವರು ಯಾರಪ್ಪ ಅಂತ ನೋಡುವಾಗ ಅನೇಕ ಪಾಪದಲ್ಲಿದ್ದವರೇ ಮರಣ ಹೊಂದಿದ್ದಾರೆ. ನೀತಿವಂತರು ನೋಡುವಾಗ ಎಲ್ಲೋ ಒಬ್ಬರು. ನೀತಿವಂತರಿಗೋಸ್ಕರ ಸತ್ತೋದ ಮೇಲೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಅವರು ಯಾವ ರೀತಿ ಬದುಕಿದ್ದಾರೋ ಅದನ್ನು ನೆನಪು ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಅದನ್ನು ನೆನಪು ಮಾಡಿಕೊಂಡು ಜೀವಿಸಿರಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ? ದೇವರು ಹೇಳಿರೋ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಾ ಅಥವಾ ಭಿನ್ನವಾಗಿ ನಡ್ಕೊಳ್ತಾ ಇದ್ದೀವಾ? ಒಂದ್ಸರಿ ಹೇಳಿ ಪ್ರಿಯರೇ, ಒಂದ್ಸರಿ ಆಲೋಚನೆ ಮಾಡಿ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಸಮಾಧಿ ಕಾರ್ಯಕ್ರಮ ಮಾಡಬೇಕು. ಯಾರಾದರೂ ಮರಣ ಹೊಂದಿದರೆ ಸಮಾಧಿ ಕಾರ್ಯಕ್ರಮ. ಆ ಸಮಾಧಿ ಕಾರ್ಯಕ್ರಮದ ಬಳಿಯಲ್ಲಿ ಪ್ರಾರ್ಥನೆ ಏನು? ಈ ಆತ್ಮವನ್ನು ಸೇರಿಸ್ಕೊಳ್ಳಿ ದೇವರೇ, ಈ ಆತ್ಮವನ್ನು ಸೇರಿಸ್ಕೊಳ್ಳಿ. ಅದಲ್ಲ,
ಈ ಮನುಷ್ಯನು ಕುಟುಂಬ ಬಿಟ್ಟು ಹೋಗಿದ್ದಾನೆ, ತನ್ನ ಜೀವಿತ ಕಾಲ ಮುಗಿಸ್ಕೊಂಡು ಹೋಗಿದ್ದಾನೆ ತಂದೆ. ಈ ಕುಟುಂಬ ಅಂದರೆ ಬಿಟ್ಟು ಹೋಗಿರೋಂಥ ಈ ಕುಟುಂಬ ಇದೆಯಲ್ಲ ತಂದೆ, ಈ ಕುಟುಂಬವನ್ನು ಕಾಪಾಡಿ ತಂದೆ, ಕನಿಕರಿಸಿ ತಂದೆ, ಕೃಪೆ ತೋರಿಸಿ ತಂದೆ ಅಂಥೇಳಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಕುಟುಂಬದಗೋಸ್ಕರ, ಅವ್ರಿಗೋಸ್ಕರ ವಾಕ್ಯವನ್ನು ಹೇಳಬೇಕು. ಏನು ವಾಕ್ಯ ಹೇಳಬೇಕು? ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯಕ್ಕೆ ಬನ್ನಿ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ ವಾಕ್ಯ ಕೂಡ ಹೇಳಬೇಕು. ಯಾರಾದರೂ ಮರಣ ಹೊಂದಿರ್ತಾರಲ್ವಾ, ಮರಣ ಹೊಂದಿದವ್ರ ಮನೆಗೆ ಹೋದರೆ ನಾವು ಪ್ರಾರ್ಥನೆ ಮಾಡಬೇಕು, ಅವರಿಗೆ ವಾಕ್ಯ ಹೇಳಬೇಕು. ಏನು ಹೇಳಬೇಕು? ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 1ನೇ ವಚನ, ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ, ಜನನ ದಿನಕ್ಕಿಂತ ಮರಣ ದಿನ ಮೇಲು, ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು. ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ, ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು ಅಂದರೆ ನೆನಪು ಮಾಡಿಕೊಳ್ತಾನೆ, ಜ್ಞಾಪಕ ಮಾಡಿಕೊಳ್ತಾನೆ. ಏನೆಂದು? ನಾನು ಕೂಡ ಈತನ ಹಾಗೆ ಹೋಗಲೇಬೇಕು, ನಾನು ಕೂಡ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು, ನಾನು ಕೂಡ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಆಸ್ತಿ ಪಾಸ್ತಿ ಬಂಧು ಮಿತ್ರರನ್ನ ಎಲ್ಲರನ್ನ ಬಿಟ್ಟು ಹೋಗಲೇಬೇಕು. ಈ ಮನುಷ್ಯನಿಗೆ ಹೇಗೆ ಮಣ್ಣಿನಲ್ಲಿ ಈ ಮನುಷ್ಯನನ್ನು ಊತಾಕ್ತಾ ಇದ್ದಾರೋ, ಸಮಾಧಿ ಮಾಡ್ತಾ ಇದ್ದಾರೋ, ನನಗೂ ಕೂಡ ಇಂಥ ಗತಿ ಬರುತ್ತೆ ಅಂತೇಳಿ ಈ ವಚನವನ್ನು ನೆನಪು ಮಾಡಿ ವಾಕ್ಯವನ್ನು ಹೇಳಬೇಕಾಗುತ್ತೆ. ನಾವು ಕೂಡ ಇವರಾಕಿ ಹೋಗ್ತೀವಿ. ಮತ್ತೇನು ಮಾಡಬೇಕು? ಬದುಕಿರೋವರಿಗೆ ಈತನು ಒಳ್ಳೆ ಭಕ್ತನಲ್ವಾ? ಒಳ್ಳೆ ಭಕ್ತನಾದರೆ ಈ ಭಕ್ತನಾಗಿರುವಂಥ ಈತನು ಯಾವ ರೀತಿ ನಡ್ಕೊಂಡ, ಭಕ್ತಿಯಿಂದ ಯಾವ ರೀತಿ ನಡ್ಕೊಂಡ, ಯಾವ ರೀತಿ ಜೀವಿಸಿದ, ಅದೇ ರೀತಿಯಲ್ಲಿ ನಾವು ಕೂಡ ಭಕ್ತಿಯಿಂದ ನಡ್ಕೊಳ್ಬೇಕು. ದೇವ್ರಿಗೋಸ್ಕರ ಜೀವಿಸಬೇಕು, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು. ಓಕೆನಾ? ಈ ಸಮಾಜವನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಹೇಳಬೇಕು. ಪೌಲನು ಹೇಳ್ತಾನೆ, ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಬದುಕುವುದಾದರೆ ಕ್ರಿಸ್ತನ್ ಅಂದರೆ ನಾನು ಬದುಕೋದು ಕ್ರಿಸ್ತನಿಗೋಸ್ಕರ ಬದುಕ್ತಾ ಇದ್ದೀನಿ. ನಾನು ಊಟ ಮಾಡೋದು ಯೇಸು ಕ್ರಿಸ್ತರಿಗೋಸ್ಕರ, ಸುವಾರ್ತೆಗೋಸ್ಕರ ನಾನು ಊಟ ಮಾಡ್ತಾ ಇದ್ದೀನಿ. ನಾನು ಜೀವಿಸೋದೆಲ್ಲ ಕೂಡ ದೇವ್ರಿಗೋಸ್ಕರನೇ. ಎಲ್ಲಿಗೋದ್ರೂ ಸುವಾರ್ತೆ ಹೇಳ್ತೀನಿ, 4 ಆತ್ಮಗಳನ್ನು ನಾನು ಕಾಪಾಡ್ತೀನಿ. ಎಲ್ಲಿಗೋದ್ರೂ ಕೂಡ 4 ಆತ್ಮಗಳನ್ನು ಕಾಪಾಡೋದಕ್ಕೆ, ಸುವಾರ್ತೆ ಮಾಡೋದಕ್ಕೆ, ಸಭೆಯನ್ನು ಸ್ಥಾಪನೆ ಮಾಡೋದಕ್ಕೇ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಪ್ರಯಾಸ ಪಡ್ತಾ ಇದ್ದೀನಿ ಅಂತ ಆತ ಹೇಳ್ತಾ ಇದ್ದೀನಿ. ಮತ್ತು ನಾವೇನು ಮಾಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ? ನಾವೇನು ಮಾಡ್ತಿದ್ದೀವಿ? ಸತ್ತೋರ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತಪ್ಪದು. ಸತ್ತೋರ್ಗೋಸ್ಕರ ಕೂಟವನ್ನು ಏರ್ಪಾಟ್ ಮಾಡ್ಬೋದಾ? ಏರ್ಪಾಟ್ ಮಾಡ್ಬೋದು. ಸತ್ತೋಗಿರ್ತಾರಲ್ಲ, ಸತ್ತೋಗಿರುವಂಥ ಹೆಸರನ್ನ ಹೇಳ್ಕೊಂಡು ಕೂಟವನ್ನು ಏರ್ಪಾಟ್ ಮಾಡಿಕೊಂಡು ಜನರೆಲ್ಲರನ್ನ ಗ್ಯಾದರ್ ಮಾಡಿ ಈ ಮನುಷ್ಯನು ಯಾವ ರೀತಿ ಮರಣ ಹೊಂದಿದ್ದಾನೆ ಅದನ್ನು ಕೂಡ ವಿಚಾರಣೆ ಮಾಡೋಣ. ಎರಡನೇದಾಗಿ ಯಾವ ರೀತಿ ಆತನು ಬದುಕಿದ್ದಾನೆ, ಭಕ್ತಿಯಿಂದ ಇದ್ದಾನ ಅಥವಾ ಭಕ್ತಿಹೀನತೆಯಿಂದ ನಡ್ಕೊಂಡಿದ್ದಾನ, ಅದನ್ನು ವಿಚಾರ ಮಾಡಿಕೊಂಡು ಆನಂತರ ದೇವರು ಏನು ಹೇಳಿದ್ದಾರ ಆ ಮಾತುಗಳನ್ನು ತಿಳಿಸಿ ಆ ಕುಟುಂಬವನ್ನು ಆಶೀರ್ವಾದ ಮಾಡಿ ಆ ಕುಟುಂಬವನ್ನು ಪ್ರೋತ್ಸಾಹ ಕೊಟ್ಟು ನಾವು ಮುಗಿಸ್ಬೇಕಾಗುತ್ತೆ ಪ್ರೇಯರ್. ಅದನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಒಂದ್ಸರಿ ಆಲೋಚನೆ ಮಾಡಿ. ಮತ್ತು ಯೇಸು ಕ್ರಿಸ್ತರು ಮರಣ ಹೊಂದುವಾಗ ನನ್ನ ಆತ್ಮವನ್ನು ಸೇರಿಸ್ಕೊಳ್ಳಿ ಅಂತೇಳಿ, ಅದು ರೈಟು. ನನ್ನ ಆತ್ಮವನ್ನು ಸೇರಿಸ್ಕೊಳ್ರಿ ಅಂತೇಳಿ ಮರಣ ಹೊಂದುವಂಥ ಆ ವ್ಯಕ್ತಿ ದೇವರ ಬಳಿಯಲ್ಲಿ ಮಾತನಾಡ್ಬೋದು. ದೇವರೇ, ನನ್ನ ಕಾಲ ಮುಗೀತು ದೇವರೇ, ನೀವು ಕೊಟ್ಟಂಥ ಕೆಲಸ ನಾನು ಮುಗಿಸಿದೆ ದೇವರೇ, ನಾನು ಬರ್ತೀನಿ ದೇವರೇ, ನನ್ನ ಆತ್ಮವನ್ನು ಸೇರಿಸ್ಕೊಳ್ಳಿ ದೇವರೇ. ಅಂದರೆ ಮರಣ ಹೊಂದುವಂಥ ಆ ಸಮಯ ಬರುತ್ತಲ್ಲ, ಮರಣ ಹೊಂದುವಂಥ ಆ ಸಮಯದಲ್ಲಿ ನಾವು ದೇವರ ಬಳಿಯಲ್ಲಿ ವಿಜ್ಞಾಪನೆ, ದೇವರೇ ನಾನು ಏನೇನು ತಪ್ಪು ಮಾಡಿದ್ದೀನಿ ಎಲ್ಲವನ್ನು ಕ್ಷಮಿಸಿ ದೇವರೇ, ನನ್ನನ್ನು ಕ್ಷಮಿಸಿ ದೇವರೇ, ನನ್ನನ್ನು ಕಾಪಾಡಿ ದೇವರೇ, ನನ್ನ ಆತ್ಮವನ್ನು ತಗೊಳ್ಳಿ ದೇವರೇ, ನಾನು ಏನೇನು ತಪ್ಪು ಮಾಡಿದ್ದೀನಿ ದೇವರೇ ಎಲ್ಲವನ್ನು ಕ್ಷಮಿಸಿ ದೇವರೇ, ಕನಿಕರಿಸಿ ದೇವರೇ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಕೊನೆಯದಾಗಿ ಆ ಆತ್ಮವನ್ನು ಒಪ್ಪಿಸ್ತಾ ಇದ್ದೀನಿ ದೇವರು ಅಂತೇಳಿ ನಾವು ಒಪ್ಪಿಸ್ಬೇಕಾಗತ್ತೆ ಪ್ರೇಯರೇ. ಆ ಥರ ನಡೀತಾ ಇಲ್ಲ ಸಮಾಜದಲ್ಲಿ, ನಮ್ಮ ಕ್ರೈಸ್ತ ಸಮಾಜದಲ್ಲಿ. ಒಂದ್ಸರಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನವನ್ನು ನೋಡಿ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಅಂದರೆ ತಂದೆಯ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ. ನನ್ನ ಆತ್ಮವನ್ನು ನಾವು ಒಪ್ಪಿಸಿಕೊಡ್ಬೇಕು ದೇವರಿಗೆ. ನನ್ನ ಆತ್ಮವನ್ನು ನಾನು ಒಪ್ಪಿಸಿಕೊಡ್ಬೇಕು, ನಿಮ್ಮ ಆತ್ಮವನ್ನು ನೀವು ಒಪ್ಪಿಸಿಕೊಡ್ಬೇಕು. ಯಾರೋ ಬಂದು ಒಪ್ಪಿಸಿಕೊಡೋದಲ್ಲ. ಇವ್ರು ಬಂದು ದೇವರೇ ಈ ಆತ್ಮವನ್ನು ಒಪ್ಪಿಸುತ್ತೇನೆ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಬೋದಾ? ಅಂದರೆ ತಿಳಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತಿಳಿಯದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನದು? ತಿಳಿಯದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ ಈ ಆತ್ಮವನ್ನು ಸೇರಿಸ್ಕೊಳ್ಳಿ, ತಪ್ಪದು. ದೇವರೇ ಈ ಆತ್ಮವನ್ನು ಒಪ್ಪಿಸ್ತಿದ್ದೀವಿ, ತಪ್ಪದು.
ದೇವರೇ ಈ ಕುಟುಂಬವನ್ನು ಕಾಪಾಡಿ ದೇವರು ಬಿಟ್ಟು ಹೋಗಿದ್ದಾನೆ ಈ ಮನುಷ್ಯನು, ಈ ಕುಟುಂಬ ಇದೆ ದೇವರೇ, ಈ ಕುಟುಂಬವನ್ನು ಕಾಪಾಡಿ ದೇವರೇ, ಈ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಸಮಾಧಾನ ಕೊಡಿ ದೇವರೇ. ಈ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಣೆ ಮಾಡ್ತಾ ಇದ್ವಿ, ಇಲ್ಲಾಂದರೆ ಬೇಡ್ತಾ ಇದೀವಿ ತಂದೆ ಅಂತೇಳಿ ಈ ರೀತಿ ಕೇಳಬೇಕಾಗತ್ತೆ. ದೇವರೇ ಈ ಆತ್ಮವನ್ನು ಸೇರಿಸ್ಕೊಳ್ಳಿ ದೇವರೇ. ಕುಡ್ಕನಿರ್ತಾನೆ, ಕದಿಮ ಇರ್ತಾನೆ, ಮೋಸ ಮಾಡೋನಿರ್ತಾನೆ, ಅಂಥವ್ರೆಲ್ಲರೂ ಕೂಡ ಸೇರಿಸ್ಕೊಳ್ಳಿ. ಯಾರಿವರು? ಇವರು ಈ ಆತ್ಮವನ್ನು ಸೇರಿಸ್ಕೊಳ್ಳಿ ದೇವರಂತ ಹೇಳೋರು ಯಾರು? ಇವರು ಯಾರು ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆ? ದೇವರ ಅಧಿಕಾರ ಕೊಟ್ಟಿದ್ದಾರೆ. ದೇವರು ಎಲ್ಲಾದ್ರೂ ಹೇಳಿದಾರ? ದೇವರ ಅಧಿಕಾರ ಕೊಟ್ಟಿಲ್ಲ ರೀ. ಈ ರೀತಿ ಸೇರಿಸ್ಕೋ ದೇವರಂತೇಳಿ ಹೇಳಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಕೆಲವು ವಚನಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೋಧನೆ ಮಾಡ್ತಾ ಇರ್ತಾರೆ. ಬೋಧನೆ ಮಾಡಿ ಸಭೆಯಲ್ಲಿ ಗೊಂದಲ ಉಂಟು ಮಾಡ್ತಾ ಇರ್ತಾರೆ. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿದೆ, ಇಂಥವೆಲ್ಲ ನಡೀತಾ ಇದೆ, ಇವೆಲ್ಲ ಕೂಡ ಸರಿ ಮಾಡ್ಕೋಬೇಕು. ಸರಿಪಡಿಸ್ಕೊಳ್ಳೋದು ಹೋದರೆ ಪ್ರಿಯರೇ ನಾವು ನಾಶನಕ್ಕೆ ಹೋಗ್ತೀವಿ, ನಾವು ಬೆಂಕಿ ಕೊಂಡಕ್ಕೆ ಹೋಗಬೇಕಾಗತ್ತೆ. ಅದು ತಪ್ಪಿಸ್ಕೋಬೇಕು. ಯೇಸುಪ್ರಭು ಹೇಳ್ತಾನೆ, ತಂದೆ ನನ್ನ ಆತ್ಮವನ್ನು ಕೊಡ್ತೀನಿ, ನನ್ನ ಆತ್ಮವನ್ನು ಒಪ್ಪಿಸ್ತೀನಿ. ಅದೇ ಪ್ರಕಾರ ಸ್ಟೆಫೇನನ್ನು ಕೂಡ ನನ್ನ ಆತ್ಮವನ್ನು ಒಪ್ಪಿಸ್ತೀನಿ ಯೇಸುಪ್ರಭು ಅಂತೇಳಿ ಸ್ಟೆಫೇನನು ಯೇಸುಪ್ರಭುವಿಗೆ ತನ್ನ ಆತ್ಮವನ್ನು ಒಪ್ಪಿಸುವಂಥದ್ದು ನೋಡುತ್ತೇವೆ. ಒಂದು ಸಾರಿ ಅಪೋಸ್ತಲರ ಕೃತ್ಯಗಳು ನೋಡಿ. ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನವನ್ನು ನೋಡಿ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನ, ಇಲ್ಲಾಂದರೆ 54ನೇ ವಚನವನ್ನು ನೋಡೋಣ. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಯಾರ ಮೇಲೆ? ಸ್ಟೆಫೇನನ ಮೇಲೆ. ಸ್ಟೆಫೇನನು ಸುವಾರ್ತೆ ಹೇಳಿದ್ದಾರೆ, ದೇವರ ವಾಕ್ಯವನ್ನು ಹೇಳ್ಕೊಂಡು ಬಂದಿದ್ದಾರೆ. ಆನಂತರ ಅಲ್ಲಿರುವಂಥ ಯಾಜಕರು, ಮಹಾಯಾಜಕರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಹಲ್ಲು ಕಡಿದು ಒಟ್ಟಿನಲ್ಲಿ ಈ ಸ್ಟೆಫೇನನ್ನು ಕೊಂದಾಗಬೇಕು ಎನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಏನಾಗ್ತದೆ? 56, ಈಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ನೋಡುತ್ತೇನೆ, ಈಗೋ ಆಕಾಶ ತೆರೆಯಿತು. ಆಕಾಶ ತೆರೆದ ಮೇಲೆ ದೇವರ ಬಲಗಡೆಯಲ್ಲಿ, ಯಾರ ಬಲಗಡೆಯಲ್ಲಿ? ಪರಲೋಕದಲ್ಲಿ ದೇವರಿದ್ದಾರೆ. ದೇವರ ಬಲಗಡೆಯಲ್ಲಿ ಯೇಸು ಕ್ರಿಸ್ತರು ಇರುವುದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಏನು ಹೇಳ್ತಾ ಇದೆ ನೋಡಿ. ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರು ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ಟೆಫೇನನ ಮೇಲೆ ಕಲ್ಲು ಎಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥನೆ ಮಾಡಿದನು. ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ, ನನ್ನ ಆತ್ಮವನ್ನು ಸೇರಿಸಿಕೋ ಅಂತೇಳಿ. ಅಂದರೆ ಇಲ್ಲಿ ನೋಡಿ, ಸ್ಟೆಫೇನನು ನನ್ನ ಆತ್ಮವನ್ನು ಸೇರಿಸಿಕೋ ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ. ಅಂದರೆ ಯಾರು ಮರಣ ಹೊಂದುತ್ತಾ ಇದ್ದಾರೋ ಗಮನಿಸಬೇಕು. ಯಾರು ಮರಣ ಹೊಂದುತ್ತಾ ಇದ್ದಾರೋ ಅವರು ದೇವರಿಗೆ ಆತ್ಮವನ್ನು ಒಪ್ಪಿಸಿಕೊಡಬೇಕು. ತಂದೆ, ನೀವು ಕೊಟ್ಟಂಥ ಕೆಲಸ ಮುಗೀತು, ನನ್ನ ಆತ್ಮವನ್ನು ತಗೊಳ್ಳಿ ದೇವರೇ. ಅಂದರೆ ಕೆಲಸ ಮಾಡಿ ಮುಗಿಸಿದವರು ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಏನು ಕೆಲಸ ಮಾಡಿಲ್ಲ, ಏನು ಕೆಲಸ ಗೊತ್ತಿಲ್ಲ, ಬರೀ ಪ್ರಾರ್ಥನೆ. ಅಂದರೆ ಇವ್ರು ಏನು ಕೇಳ್ತಾರೆ ಗೊತ್ತಾ? ದೇವರೇ, ಸಾಯುವಂಥ ಪರಿಸ್ಥಿತಿ ಬಂದಿದೆ, ದೇವರೇ ಕಾಪಾಡಿ 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 ಅಂತಾರೆ. ಸಮಯ ಮುಗಿದಿದೆಯಾ? ಯಾರು ಪ್ರಾರ್ಥನೆ ಮಾಡಿದ್ರು ದೇವರು ಕೇಳಲ್ಲ. ದೇವ್ರು ಕೊಟ್ಟಂತ ಸಮಯ ಇರುತ್ತೆ, ದೇವ್ರು ಕೊಟ್ಟಂತ ಸಮಯ. ಆ ಸಮಯ ಮುಗಿದ ಮೇಲೆ ಯಾರು ಬಂದು ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳಲ್ಲ ರೀ. ಮುಗೀತು. ಏನ್ ಮಾಡ್ಬೇಕು ಮತ್ತೆ? ಒಂದು ವೇಳೆ ದೀಕ್ಷಾಸ್ಥಾನ ತಗೊಂಡಿದ್ರೆ, ಆ ಮನುಷ್ಯನು ದೀಕ್ಷಾಸ್ಥಾನ ತಗೊಂಡಿದ್ರೆ, ಸಾಯುವಂತ ಸಮಯದಲ್ಲಿ ನಾನು ಮಾಡಿರುವಂತ ತಪ್ಪುಗಳನ್ನು ಕ್ಷಮಿಸಿ ದೇವರೇ, ಮರಣ ಕಾಲ ಬಂದಿದೆಯಾ, ಸಾಯುವಂತ ಸಮಯ ಬಂದಿದೆಯಾ, ಅದಕ್ಕಿಂತ ಮುಂಚಿತವಾಗಿ ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿರಬೇಕು. ಒಂದು ವೇಳೆ ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ, ದೀಕ್ಷಾಸ್ನಾನ ಮಾತ್ರ ತಗೊಂಡಿದ್ದೀನಿ ಅಂದರೆ ದೇವರು ಒಪ್ಪೋದಿಲ್ಲ. ಆದರೆ ಒಂದು ಪ್ರಯತ್ನ ಮಾತ್ರ ಏನು ಗೊತ್ತಾ? ದೇವರೇ ನನ್ನ ತಪ್ಪುಗಳನ್ನು ಕ್ಷಮಿಸಿ ದೇವರೇ, ನನ್ನನ್ನು ಕಾಪಾಡಿ ದೇವರು ಅಂತೇಳಿ ಬೇಡಿಕೊಳ್ಬೇಕಷ್ಟೇ. ಪ್ರಾಣ ಉಳಿಸೋದು ತೆಗೆದುಕೊಂಡು ಹೋಗೋದು ಅದು ದೇವರ ಕೈಯಲ್ಲಿರುವಂಥದ್ದು. ಆದ್ದರಿಂದ ನಮ್ಮ ಪ್ರಾರ್ಥನೆ ಚೆನ್ನಾಗಿರಬೇಕು. ಏನು ಮಾಡ್ತಾಯಿದ್ದೀವಿ? ಅಂಶದ ಹೆಸರು ಕೂಟವನ್ನು ಏರ್ಪಡಿಸಿ ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ? ಒಂದು ಪ್ರಾರ್ಥನೆ ಕೂಟ ಏರ್ಪಡಿಸಿದ ಮೇಲೆ ಮೊಟ್ಟ ಮೊದಲು ದೇವರನ್ನ ಮಹಿಮೆ ಪಡಿಸಬೇಕು, ಘನಪಡಿಸಬೇಕು. ಆಮೇಲೆ ಮರಣದ ಬಗ್ಗೆ ಮಾತನಾಡಬೇಕು. ಅವತ್ತು
ಸತ್ತೋಗಿರುವಂಥ ಈತನ ಬಗ್ಗೆ ಅಲ್ಲ. ಒಂದು ವೇಳೆ ಈತನು ದೇವ್ರಿಗೋಸ್ಕರ ಬದುಕಿದ್ರೆ ಈ ಥರ ಬದುಕಿದ್ದಾನೆ, ನಾವು ಕೂಡ ಈ ಥರ ಬದುಕೋಣ. ಒಂದು ವೇಳೆ ಕೆಟ್ಟವನಾಗಿ ಜೀವಿಸಿದರೆ ಈ ಮನುಷ್ಯನ ಕೆಟ್ಟವನಾಗಿದ್ದಾನೆ, ನಾವು ಹಾಗೆ ಬದುಕಬಾರ್ದು. ನಾವು ದೇವ್ರಿಗೋಸ್ಕರ ಬದುಕಬೇಕು. ಯಾಕಂದರೆ ದೇವರ ಮೂಲಕ ಪ್ರಾಣ, ದೇವ್ರ ಮೂಲಕ ಶರೀರ, ದೇವ್ರ ಮೂಲಕ ಜೀವಿತ. ಆದ್ದರಿಂದ ನಾವು ದೇವ್ರ ಮೂಲಕ ಬಂದಿದ್ದೀವಿ, ದೇವ್ರಿಗೋಸ್ಕರ ನಾವು ಬದುಕಬೇಕು. ಖಂಡಿತವಾಗಿ ಬದುಕಿ ದೇವರ ಸೇವೆ ಮಾಡಿ ಈ ಜೀವಿತ ಕಾಲ ಮುಗಿಸ್ಕೊಂಡು ಹೋಗಬೇಕು. ಈ ವಿಷಯಗಳನ್ನು ನಾವು ಮಾತಾಡ್ಕೊಳ್ಬೇಕಾಗತ್ತೆ ಪ್ರಿಯರ ದೇವ್ರ ಮಕ್ಕಳಿಗೆ. ಈ ವಿಷಯಗಳನ್ನು ಮಾತಾಡಿಕೊಳ್ಳದೆ ನಾವು ಏನೇನೋ ಮಾಡಿದ್ರೆ ಅವೆಲ್ಲ ತಪ್ಪುಗಳಾಗುತ್ತೆ, ಪಾಪ ಆಗುತ್ತೆ. ಆದ್ದರಿಂದ ನಾವು ಮಾಡುವಂಥ ಪ್ರಾರ್ಥನೆ ಹೇಗಿದೆ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ನೋಡಿಕೊಳ್ಳಿ ಪ್ರಿಯರೇ. ಪರೀಕ್ಷೆಗಳನ್ನು ಬರೆಯುವಂಥ ಸಹೋದರರಿಗೆ ಹೇಳುವಂಥದ್ದು ಏನಪ್ಪ ಅಂದರೆ ಮುಂಚಿತವಾಗಿ ಸಿದ್ಧರಾಗಿ. ಇದು BBTH ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂಥ ಅಂಶ. ಇದು ಇನ್ನೊಂದು ಗಮನದಲ್ಲಿರಲಿ, ಜನವರಿ ತಿಂಗಳ 11ನೇ ತಾರೀಕು ಪರೀಕ್ಷೆ, ಬೈಬಲ್ ಪರೀಕ್ಷೆ ಇರುತ್ತೆ. ಆದ್ದರಿಂದ ಮುಂಚಿತವಾಗಿ ಸಿದ್ಧರಾಗಿ 12, 13, 14 2025 ಜನವರಿ ತಿಂಗಳರಂದು 3 ದಿನ ಬೈಬಲ್ ಸೆಮಿನಾರ್ ಇದೆ. ಈ ಬೈಬಲ್ ಸೆಮಿನಾರಿಗೆ ಎಲ್ಲರೂ ಕೂಡ ಬನ್ನಿ. ಅನೇಕ ಮಹಾಜ್ಞಾನದ ಸಂಗತಿಗಳನ್ನು ಆ ದಿನಗಳಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ ಪ್ರಿಯರೇ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲರೂ ಕೂಡ ಪ್ರಾರ್ಥಿಸಿರಿ, ಎಲ್ಲರೂ ಸೇರಿ ಬನ್ನಿ. ಪರೀಕ್ಷೆಗಳು ಯಾರ್ಯಾರು ಬರೆಯೋದಕ್ಕೆ ಸಿದ್ಧರಾಗಿದ್ದೀರೋ ಅವರೆಲ್ಲರೂ ಕೂಡ ಸಿದ್ಧರಾಗಿ, ಹೊಸದಾಗಿ ಯಾರಾದರೂ ಹೊಸದಾಗಿ ಪರೀಕ್ಷೆಗಳನ್ನು ಬರಿತೀವಂದರೆ ಡಿಪ್ಲೊಮಾ ಇನ್ ಬೈಬಲ್ ಥಿಯಾಲಜಿ ಸಂಬಂಧಪಟ್ಟಂಥ ಅಂಶಗಳು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. 12 ಅಂಶಗಳಿರುತ್ತೆ. ಓಕೆನಾ? ಈ ಅಂಶಗಳು ಬರೆಯೋದಕ್ಕೆ ನೀವು ಸಿದ್ಧರಾಗ್ಬೋದು. ಒಂದು ವೇಳೆ ಯಾರಾದರೂ ನಾವು ಬರಿತೀವಂದರೆ ನನ್ನ ನಂಬರಿಗೆ ವಾಯ್ಸ್ ಮೆಸೇಜ್ ಕಳಿಸಿ, ನಾನು ನಿಮಗೆ ಎಲ್ಲ ವಿಡಿಯೋಗಳನ್ನು ನಾನು ಕಳಿಸಿಕೊಡ್ತೇನೆ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.